ಈ ತರ ಮಿಸ್‌ಪ್ರನೌನ್ಸ್ ಮಾಡಿ ತಪ್ಪಾಗಿ ಹೇಳ್ಬಿಟ್ರೆ ಆ ಶ್ಲೋಕಗಳನ್ನ ಏನಾಗತ್ತೆ ಅಂತ? ಸಂಧ್ಯಾ ವಂದನೆ ಮಾಡ್ತಾರೆ. ಪ್ರಾಣಾಯಾಮದಿಂದನೇ ಸ್ಟಾರ್ಟ್ ಆಗೋದು ಸಂಧ್ಯಾ ವಂದನೆ. ಯಾಕೆ? ಮಾನಸದ ಮೀಡಿಯಂ ಮೂಲಕ ಮಂತ್ರದ ರೆಪಿಟೇಟಿವ್ ಉಚ್ಚಾರಣೆನೇ ಜಪ. ಮೃತ್ಯುಂಜಯ ಮಂತ್ರ. ಹ್ಮ್. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇಷ್ಟು ಉದ್ದ ಉಸಿರು ಇಲ್ಲ ಅಂದ್ರೆ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಅಂತಾರೆ. ಹ್ಮ್. 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 ಅಲ್ಲಿ ಬ್ರೇಕ್ ಮಾಡ್ತಾ ಇದೀವಿ ಅಂದ್ರೆ ಆ ನ ಬರಲ್ಲ. ವಿ ಕೆನಾಟ್ ಟೇಕ್ ಎನಿ ಮಟೀರಿಯಲ್ ಫಾರ್ ಜಪಮಾಲ. ಒಂದೊಂದು ರುದ್ರಾಕ್ಷ ಯೂಸ್ ಮಾಡ್ತೀವಿ, ಅಥವಾ ಬಿಲ್ವದ್ದು ಬೀಡ್ಸ್ ಯೂಸ್ ಮಾಡ್ತೀವಿ, ಅಥವಾ ತುಳಸಿ ಬೀಡ್ಸ್ ಯೂಸ್ ಮಾಡ್ತೀವಿ. ಈಗ ಗಾಯತ್ರಿ ಮಂತ್ರನ ಪಠಣೆ ಮಾಡುವಂತ ಸರಿಯಾದ ಕ್ರಮ ಏನು ಅಂತ? ಗಾಯತ್ರಿ ಮಂತ್ರ ಏನಿದೆ ಆ ಬುದ್ಧಿಯನ್ನ ಫಸ್ಟು ಆಕ್ಟಿವೇಟ್ ಮಾಡುತ್ತೆ. ಹೆಣ್ಮಕ್ಳು ತುಂಬ ಎಮೋಷ್ನಲಿ ಸೆನ್ಸಿಟಿವ್ ಆಗಿಬಿಡ್ತಾರೆ ಹಾರ್ಮೋನ್ ಇದಕ್ಕೆ. ಗಾಯತ್ರಿ ಮಂತ್ರ ಕ್ಯಾನ್ ಗಿವ್ ದೆಮ್ ಅ ವೆರಿ ಸ್ಟ್ರಾಂಗ್ ಗ್ರೌಂಡಿಂಗ್. ಇಷ್ಟ ದೇವತೆ ಅಂದ್ರೆ ಏನು? ನಮ್ಮ ಇಷ್ಟ ದೇವತೆ ಯಾರು ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು? ಲೆಫ್ಟ್ ಕೈಯಲ್ಲಿ ಮಾಲೆ ಇಟ್ಟು ರೈಟ್ ಕೈಲಿ ಹಿಂಗೆ ಇಟ್ಕೊಂಡು ಸಂಕಲ್ಪ, ಅಥವಾ ಗುರುಬೀಡನ್ನ ಹಿಡ್ಕೊಂಡು ಸಂಕಲ್ಪ ಮಾಡ್ಬೋದು. ಯಾಕೆ ನಾನು ಏನು ಅಭ್ಯಾಸ ಮಾಡ್ತೀನಿ, ಯಾಕೆ ಮಾಡ್ತೀನಿ, ಹೇಗೆ ನನ್ನ ಮನಸ್ಥಿತಿ ಇರುತ್ತೆ, ಅದೇ ಕಾರಣಕ್ಕೆ ಹಿಂಗೆ ಕೌಂಟ್ ಮಾಡ್ಕೊಂಡು ಹಿಂಗೆ ವಾಪಸ್ ಬಂದಾಗ ನಮಗೆ ಕೌಂಟ್ ಕಂಟಿನ್ಯೂ ಮಾಡಬೇಕು ಅಂದರೆ ನಾವು ಗುರುಬೀಡ್ ಕ್ರಾಸ್ ಮಾಡಲ್ಲ. ಇಲ್ಲಿಗೆ ಬಂದು ನಿಂತು ಕ್ರಾಸ್ ಟರ್ನ್ ಓವರ್ ಮಾಡಿ ವಾಪಸ್ ಹೋಗೋದು. ಈಗ ನಾನ್ ವೆಜ್ ತಿನ್ನೋ ಅಂಥವ್ರು ಈ ಮಂತ್ರಗಳ ಪಠಣೆಯನ್ನ ಮಾಡಬಹುದಾ? ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಈಗ ಎಷ್ಟೊಂದು ಶ್ಲೋಕಗಳಿಗೆ ಅದರದೇ ಆದಂತ ಒಂದು ಪ್ರೊನೌನ್ಸಿಯೇಷನ್ ಇರುತ್ತೆ. ಅಂದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ, ಅಥವಾ ಅವ್ರು ಕಲ್ತಿರೋದೇ ತಪ್ಪಿರುತ್ತೆ, ಹೇಳ್ಕೊಟ್ಟಿರೋರು ತಪ್ಪು ಹೇಳ್ಕೊಟ್ಟಿರ್ತಾರೆ. ಈ ತರ ಮಿಸ್‌ಪ್ರನೌನ್ಸ್ ಮಾಡಿ ತಪ್ಪಾಗಿ ಹೇಳ್ಬಿಟ್ರೆ ಆ ಶ್ಲೋಕಗಳನ್ನ ಏನಾಗತ್ತೆ ಅಂತ? ಅಂದ್ರೆ ಶ್ಲೋಕಗಳು ಅಂದ್ಮೇಲೆ ಅದಕ್ಕೊಂದು ಅರ್ಥ ಅಂತಿರುತ್ತೆ. ಸೊ ನಾವದು ಏನಿದೆ ಅದನ್ನ ಹೇಳಲಿಲ್ಲ ಅಂದ್ರೆ ಅರ್ಥನೇ ಚೇಂಜ್ ಆಗೋದು. ತುಂಬಾ ಚೇಂಜ್ ಅಷ್ಟೇ ಅಲ್ಲ, ಕೆಲವೊಂದ್ಸರಿ ಆಪೋಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಮಂತ್ರ, ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋ ನಃ ಪ್ರಚೋದಯಾತ್, ಗೊತ್ತಿಲ್ಲದೆ ಏನ್ ಮಾಡ್ಬಿಡ್ತಾರೆ, ಧಿಯೋ ಯೋ ನ ಪ್ರಚೋದಯಾತ್, ನಃ ವಿಸರ್ಗ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಫನೆಟಿಕ್ ಇದಿದೆ, ನಫ್ ಧಿಯೋ ಯೋ ನಫ್ ಪ್ರಚೋದಯಾತ್ ಅಂತ. ಅದಲ್ದಿದ್ರು ಧಿಯೋ ಯೋ ನಃ ಪ್ರಚೋದಯಾತ್ ಅಂತಾದ್ರೂ ಹೇಳ್ಬೇಕು. ಎರಡು ಹೇಳ್ದೆ ಧಿಯೋ ಯೋ ನ ಪ್ರಚೋದಯ, ನ ಪ್ರಚೋದಯಾತ್. ಇಟ್ಸ್ ನಾಟ್ ಇವನ್ ನಹ. ನಹ ಅಂದ್ರೆ ನಮ್ಮನ್ನ, ನ ಅಂದ್ರೆ ನೋ, ಮಾಡ್ಬೇಡ ಅಂತ. ಹಂಗೆ ಸೊ ಏನ್ ಇದೆ ಅದ್ರ ಆಪೋಸಿಟ್ ಆಗುವಂತಹ ಚಾನ್ಸಸ್ ಎಲ್ಲದೂ ಇರುತ್ತೆ. ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಇನ್ನೊಂದೇನು ಅಂದ್ರೆ ಮಹಾಪ್ರಾಣ ಹೇಳದೆ ಇರುವಂಥದ್ದು. ಇದು ಎಲ್ಲವಾಗ್ಲೂ ನಮ್ಮ ಗುರುಗಳು ಒಂದ್ 2-3 ಎಕ್ಸಾಂಪಲ್ ಹೇಳ್ತಾರೆ, ಅಂಡ್ ಇಟ್ ಇಸ್ ವೆರಿ ಪವರ್ಫುಲ್ ಎಕ್ಸಾಂಪಲ್. ಅದರಲ್ಲಿ ಎರಡನೇದು ಇದು, ಫಲ ಮತ್ತೆ ಫಲ. ಫಲ ಅಂದ್ರೆ ಹಣ್ಣು, ಮಹಾಪ್ರಾಣ ಹೇಳದೆ ಹೋದ್ರೆ ಫಲ ಅಂದ್ಬಿಟ್ರೆ ಅದು ಮೀಟ್ ಆಗೋಗುತ್ತೆ, ಮಾಂಸ ಆಗ್ಬಿಡುತ್ತೆ. ಹಂಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಂದ್ರೆ ಆಗಿರುವಂಥದ್ದು ಅಂತ ಹೇಳ್ತಾರೆ, ಎಲ್ಲಿ ಅಂತೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಒಬ್ರು ಪೂಜಾರಿ, ಅವರು ಸ್ಮಶಾನ ಕಾಳಿಯನ್ನ ಪೂಜೆ ಮಾಡೋಂಥವ್ರು. ಫಸ್ಟ್ ಆಫ್ ಆಲ್ ಸ್ಮಶಾನ ಕಾಳಿಯನ್ನು ಪೂಜೆ ಮಾಡಲ್ಲ, ಬಟ್ ತುಂಬಾ ಪವರ್ಫುಲ್ ಸ್ವರೂಪ ಆಫ್ ಕಾಳಿ ಅವರು. ಬಟ್ ಇವ್ರು ಮಾಡ್ತಾ ಇರ್ತಾರೆ. ಅಂದ್ರೆ ಎಷ್ಟು ಪವರ್ಫುಲ್ ಅಂದ್ರೆ ಏನ್ ಹೇಳಿದ್ರು ಅದು ಆಗುತ್ತೆ ಅವ್ರ ಲೈಫಲ್ಲಿ ಅಂತ. ಹಾಗೆ ಸೊ ಅವರು ಪೂಜೆ ಮಾಡ್ತಾ ಅವ್ರಿಗೆ ಗೊತ್ತಿಲ್ದೇನೋ ಅಥವಾ ಭಕ್ತಿಯ ಭರದಲ್ಲೋ ಏನೋ ಒಂದು ಭಾರ್ಯಾಂ ರಕ್ಷಯ ಅನ್ಬೇಕಾಗಿದ್ದಿದ್ದು ಭಾರ್ಯಾಂ ಭಕ್ಷಯ ಅನ್ನೋರು. ಹಂಗಾಗಿ ಆಗಿ ಅವ್ರದ್ದು ಅವ್ರ ವೈಫು ತೀರ್ಕೊಂಡ್ರು, ಆ ಥರ ಎಲ್ಲ ಆಗೋಯ್ತು. ಅವ್ರ ಫ್ಯಾಮಿಲಿ ಡಿಸ್ಟ್ರಾಯ್ ಆಯ್ತು, ಹಾಗಿದೆಲ್ಲ ಆಯ್ತು. ಇಟ್ ಕ್ಯಾನ್ ಬಿ ಒನ್ ಬಿಕಾಸ್ ಸ್ಮಶಾನ ಕಾಳಿಯನ್ನ ಇನ್ವೋಕ್, ವಾಟ್ ಎಲ್ಸ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಸ್ಮಶಾನ ಕಾಳಿ? ಆ ಎನರ್ಜಿ ಇರೋದೇ ಸ್ಮಶಾನದ್ದು ಎನರ್ಜಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಈ ಥರನೂ ಆಯ್ತು, ಯಾಕೆಂದ್ರೆ ಮಿಸ್ಪ್ರನೌನ್ಸ್ ಮಾಡಿರೋದ್ರಿಂದ ಆಯ್ತು ಅಂತ. ಸೊ ಅದೆಲ್ಲ ಮಂತ್ರಗಳು. ಇದು ಶ್ಲೋಕಕ್ಕೆ ಹಂಗೇನು ಆಗಲ್ಲ ಅಂತ ಇಲ್ಲ. ಶ್ಲೋಕ ಅಂದ್ಮೇಲೆ ಅದಕ್ಕೊಂದು ಮೀನಿಂಗ್ ಇರುತ್ತೆ, ಅದಕ್ಕೊಂದು ದೇವತೆ ಇರುತ್ತೆ. ಆ ದೇವತೆನ ನಾವು ರೀಚ್ ಮಾಡ್ಬೇಕು ಅಂದ್ರೆ ಅದೇನಿದೆ ಅದನ್ನ ಹೇಳಿನೇ ರೀಚ್ ಮಾಡಕ್ಕಾಗೋದು. ಲೈಕ್ ಅದರ್ವೈಸ್ ಅಂದ್ರೆ ಲೈಕ್ ಈಗೆಲ್ಲೋ ಹೋಗ್ತಾ ಇರ್ತೀನಿ ನಾನು, ನೀವು ನನ್ನ ಇನ್ನೇನೋ ಹೆಸರಿಂದ ಕರೆದ್ರೆ ಹೌ ವಿಲ್ ಐ ರೆಸ್ಪಾಂಡ್? ನನಗೆ ಗೊತ್ತೇ ಇಲ್ಲ ನೀವು ನನ್ ಕರಿತಿದ್ದೀರಾ ಅಂತ. ಹೌ ವಿಲ್ ಐ ರೆಸ್ಪಾಂಡ್? ಹಾಗೆ ಆ ಶ್ಲೋಕವನ್ನ ಅದು ಇರೋ ಥರನೇ ಹೇಳದೇ ಇದ್ರೆ ಆ ಶ್ಲೋಕದ್ದು ಎನರ್ಜಿ ಇರ್ಬೋದು, ಅಥವಾ ಮಂತ್ರದ ಏನು ಮೀನಿಂಗ್ ಏನು ಕಾಂಟಂಪ್ಲೇಷನ್ ಇರುತ್ತೆ, ಅದು ಎಲ್ಲದೂ ಐದರ್ ಉಲ್ಟಾ ಆಗುತ್ತೆ, ಇಲ್ಲ ಇಟ್ ವಿಲ್ ಗೋ ವೇಸ್ಟ್. ಏನ್ ಹೇಳ್ಬೇಕು ಅದನ್ನ ನಾವು ಹೇಳ್ತಾ ಇಲ್ಲ, ಹಾಗಾಗಿ ಏನಾಗ್ಬೇಕು ಅದು ಆಗೋದಿಲ್ಲ. ನಾವು ಹೇಳ್ಕೊಂಡ್ ಕೂತ್ಕೊಂಡ್ಬಿಡ್ತೀವಿ, ತಪ್ಪೇ ಹೇಳ್ಕೊಂಡ್ ಕೂತ್ರೆ
ಆ್ಯಂಡ್ ದ ಪ್ರಾಕ್ಟೀಸ್ ಮೈಟ್ ಗೋ ಫಾರ್ ವೆರಿ ಲಾಂಗ್ ಟೈಮ್ ಆ್ಯಂಡ್ ರಿಸಲ್ಟ್ ಏನೂ ಬರೋದೇ ಇಲ್ಲ. ಯಾಕೆಂದರೆ ತಪ್ಪು ಹೇಳ್ತಾ ಇದ್ದೀವಿ. ಅದು ಎರಡನೇದು, ರಿಸಲ್ಟ್ ಬರದೇ ಇರೋ ಚಾನ್ಸಸ್ ಇರುತ್ತೆ. ಆವಾಗ ಒಬ್ಬ ಪ್ರಾಕ್ಟೀಷನರ್ನ, ಸಾಧಕನ ಮನಸ್ಸು ಫ್ರಸ್ಟ್ರೇಟ್ ಆಗುವಂಥ ಚಾನ್ಸ್ ಆಗಿ, ಹೆಂಗೆ ಫ್ರಸ್ಟ್ರೇಷನ್ ಅಂದರೆ ಪ್ರಾಕ್ಟೀಸೇ ಬಿಟ್ಬಿಡೋದು, ಇಲ್ಲ ಮಂತ್ರದ ಮೇಲೆ ಅಥವಾ ಮಂತ್ರದ ಮೇಲೆ ಅಥವಾ ಅಭ್ಯಾಸದ ಮೇಲೆ, ಎರಡು ಪಾಸಿಬಲ್. ಇದೇ ಹೋಗ್ಬಿಡೋದು, ಏನು ಟ್ರಸ್ಟೇ ಹೋಗ್ಬಿಡೋದು, ಫೇತ್ ಎಲ್ಲ ಯೂಸ್ಲೆಸ್ ಇದು ಅನ್ನೋ ವೆರೇಸ್ ಇಟ್ಸ್ ನಾಟ್ ವೆರಿ ಪವರ್ಫುಲ್ ಟೂಲ್ ಅವೆಲ್ಲ. ಸೊ ತಪ್ಪು ಪ್ರನೌನ್ಸ್ ಮಾಡಬಾರ್ದು. ಪ್ರನೌನ್ಸ್ ಮಾಡ್ತಾ ಇದ್ರೆ ಫಸ್ಟು ಸಿಂಪಲ್ ಪ್ರೊನೌನ್ಸಿಯೇಷನ್ ಆದರೂ ಅರ್ಥ ಮಾಡ್ಕೋಬೇಕು. ಆ್ಯಸ್ ಸಿಂಪಲ್ ಆ್ಯಸ್ ಎಲ್ಲಿ ಮಹಾಪ್ರಾಣ ಹೇಳಬೇಕು ಅಲ್ಲಿ ಮಹಾಪ್ರಾಣ ಹೇಳಬೇಕು. ಮತ್ತು ವರ್ಡ್ಗಳದ್ದು ಆ್ಯಕ್ಚುಯಲ್ ಫಾರ್ಮ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಕರೋತಿ, ಶುಭಂ ಕುರುತ್ವಂ ಏನು ಹೇಳಿದ್ವಿ, ದಟ್ ವಾಸ್ ಎನ್ ಎಕ್ಸಾಂಪಲ್. ಅದು ಆ್ಯಸ್ ಮಿನಿಮಮ್ ಆ್ಯಸ್ ದಟ್. ಅದಾದಮೇಲೆ ಫೊನೆಟಿಕ್ಸ್ ಅಂತ ಒಂದು ಬರುತ್ತೆ. ಅಂದರೆ ಯೂಶ್ವಲಿ ಫೊನೆಟಿಕ್ಸ್ ನಾವು ಏನು ಫಾಲೋ ಮಾಡ್ತೀವಿ, ಈವನ್ ಟು ಶ್ಲೋಕ ಆ್ಯಂಡ್ ಸ್ತೋತ್ರಗಳಿಗೆ ನಾವು ಏನು ಫೊನೆಟಿಕ್ಸ್ ಅಪ್ಲೈ ಮಾಡ್ತೀವಿ, ಅದು ವೇದದ ಪರಂಪರೆಯಿಂದನೇ ಬಂದಿರುವಂತಹ ಫೊನೆಟಿಕ್ಸ್ ರೂಲ್ಸ್ ಅವು. ನಾವೇ ಹುಟ್ಟಿಸ್ಕೊಂಡು ಮಾಡಿರುವಂಥದ್ದಲ್ಲ. ವೇದ ಮಂತ್ರಗಳನ್ನು ಚಾಂಟ್ ಮಾಡ್ತಾ ಫಾಲೋ ಮಾಡುವ ರೂಲ್ಗಳನ್ನು ನಾವು ಶ್ಲೋಕ ಮತ್ತು ಸ್ತೋತ್ರಗಳಿಗೂ ಅಭ್ಯಾಸ ಮಾಡಿಸ್ತೀವಿ ಅಥವಾ ಅಪ್ಲೈ ಮಾಡ್ತೀವಿ. ಮೇಯ್ನಾಗಿ ಏನು ಅಂದರೆ, ನಾವೇನು ಅನುಷ್ಠಾನ ಮಾಡ್ತಿರ್ತೀವಿ ಅದ್ರದ್ದು ಇನ್ ದ ಬಿಗಿನಿಂಗ್, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪರ್ಪಸ್ ಇರೋದೇ ಮನಸ್ಸನ್ನ ಕಾಮ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಸಂಧ್ಯಾ ವಂದನೆ ಮಾಡ್ತಾರೆ, ಪ್ರಾಣಾಯಾಮದಿಂದನೇ ಸ್ಟಾರ್ಟ್ ಆಗೋದು ಸಂಧ್ಯಾ ವಂದನೆ. ಯಾಕೆಂದ್ರೆ ಪ್ರಾಣವನ್ನ ರೆಗ್ಯುಲೇಟ್ ಮಾಡೋದ್ರಿಂದ ಮನಸ್ಸು ರೆಗ್ಯುಲೇಟ್ ಮಾಡುತ್ತೆ ಅಂತ. ಅದಾದ್ಮೇಲೆ ಅವರು ಚಾಂಟಿಂಗ್ ಮಾಡ್ಕೊಂಡು ಹೋಗೋದು. ಸೊ ಯಾವಾಗ ಪ್ರಾಣ ಅಂದ್ರೆ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ಪ್ರಾಣ ಇಸ್ ಬ್ರೆತ್. ಪ್ರಾಣ ಇಸ್ ಮಚ್ ಮೋರ್ ದೆನ್ ಬ್ರೀದಿಂಗ್, but physically we are speaking, it is breath. So breath has a very huge influence on our status of our mind, or state of our mind, sorry. Mind na ನೀವು ಇಂಪ್ರೂವ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ವೆನ್ ಯು ಆರ್ ವೆರಿ ರೆಸ್ಟ್ಲೆಸ್ ಎಲ್ಲ, ಬ್ರೀದಿಂಗ್ ತುಂಬ ಶಾರ್ಟ್ ಇರುತ್ತೆ. ವೆನ್ ಯು ಆರ್ ಫೀಲಿಂಗ್ ಕಾಮ್, ಬ್ರೀದಿಂಗ್ ವಿಲ್ ಆಲ್ಸೋ ಬಿ ರೆಗ್ಯುಲೇಟೆಡ್. that's how strong mind and breath are connected. ಹಾಗಾಗಿ ಇನ್ ದ ಬಿಗಿನಿಂಗ್ ಚಾಂಟಿಂಗ್ ಮಾಡೋದ್ರಿಂದನೇ ಮನಸ್ಸನ್ನ ಕಾಮ್ ಮಾಡಿಕೊಂಡು, ಅದಾದ್ಮೇಲೆ ಎಷ್ಟು ಕಾಮ್, ಏನು ಚಾಂಟ್ ಮಾಡ್ತಾ ಇದ್ದೀವಿ ಅದರ ಎನರ್ಜಿಗೆ ಟ್ಯೂನ್ ಇನ್ ಮಾಡುವಷ್ಟು ಕಾಮ್ ಕೊಡುವಂತಹ ಪವರ್ ಈವನ್ ಶ್ಲೋಕಕ್ಕೂ ಇದೆ, ಸ್ತೋತ್ರಗಳಿಗೂ ಇದೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಬ್ರೀದಿಂಗ್ ಅನ್ನ ಸಿಂಪಲ್ ಮಾಡ್ಕೊಳ್ಳಿ. ಚಾಂಟ್ ಮಾಡ್ತಾ ಬ್ರೀದಿಂಗ್ ಕಡೆಯಿಂದನೇ ತುಂಬಾ ಎಫರ್ಟ್ ಆಗಬಾರ್ದು. ಸೊ ಯಾಕೆಂದ್ರೆ ಬ್ರೆತ್ ವೈಸ್ ತುಂಬಾ ಎಫರ್ಟ್ ಹಾಕ್ತಿದೀವಿ ಅಂದಾಗ ಬ್ರೆತ್ ಕ್ಯಾನ್ ನೆವರ್ ರೆಗ್ಯುಲೇಟ್ ಆರ್ ಕ್ಯಾನ್ ನೆವರ್ ಸೆಟಲ್ ಡೌನ್. ಆಸ್ ಅ ರಿಸಲ್ಟ್ ಮೈಂಡ್ ವಿಲ್ ಫೈಂಡ್ ಇಟ್ ಹಾರ್ಡ್ ಟು ಸೆಟಲ್ ಡೌನ್. ಹಾಗಾಗಿ ಬ್ರೆತ್ಗೆ ಈಸಿ ಆಗಲಿ, ಬ್ರೆತ್ ಥ್ರೂ ಮಾಡುವಂತಹ ಎಫರ್ಟ್ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಈ ಫೊನೆಟಿಕ್ ರೂಲ್ಸ್ ಇದಾವೆ. ಅಂದ್ರೆ ಸೂಪರ್ಫಿಷಿಯಲಿ ಸ್ಪೀಕಿಂಗ್ ಆರ್ ಫೌಂಡೇಶನಲಿ ಸ್ಪೀಕಿಂಗ್, ಫೊನೆಟಿಕ್ಸ್ದು ಇಂಟೆನ್ಷನ್ ಸಪ್ರೇಟ್ ಡಿಫ್ರೆಂಟ್ ಇದೆ. ಬಟ್ ಪ್ರಾಕ್ಟಿಕಲಿ ಒಬ್ಬ ಬಿಗಿನರ್ ಸಾಧಕನ ಮನಸ್ಸಿಗೆ ಅಪ್ಲೈ ಆಗೋ ಹಾಗೆ ನಾ ಹೇಳ್ತಾ ಇರೋದು. ಹಾಗಾಗಿ ಆಸ್ ಸಿಂಪಲ್ ಆಸ್ ಮಹಾಪ್ರಾಣ ಅದು ಒಂದು. ಸೆಕೆಂಡ್ ಏನಿದೆ ಅದು ಫೊನೆಟಿಕ್ ರೂಲ್ಸ್ ನ ಅಪ್ಲೈ ಮಾಡಿ ಚಾಂಟ್ ಮಾಡೋದು. ಸಿಂಪಲ್ ಎಕ್ಸಾಂಪಲ್ ನಾನು ಧಿಯೋ ಯೋ ನಃ ಪ್ರಚೋದಯಾತ್ ಇರೋದು. ಧಿಯೋ ಯೋ ನಃ ಪ್ರಚೋದಯಾತ್ ಇಸ್ ಅ ಲಾಟ್ ಆಫ್ ಎಫರ್ಟ್. ವೆರಸ್ ಫೊನೆಟಿಕ್ ರೂಲ್ಸ್ ಅಪ್ಲೈ ಮಾಡಿದಾಗ ಧಿಯೋ ಯೋ ನಫ್ ಪ್ರಚೋದಯಾತ್ ಅಂತ ಆಗುತ್ತೆ. ದಟ್ ಇಸ್ ದ ರೈಟ್ ವೇ ಆಫ್ ಡೂಯಿಂಗ್ ಇಟ್ ಆಲ್ಸೋ, ಚಾಂಟಿಂಗ್ ಇಟ್ ಆಲ್ಸೋ. ಅಥವಾ ಶುಭಂ, ಫಾರ್ ಎಕ್ಸಾಂಪಲ್ ಶುಭಂ ಕುರುತ್ವಂ ಕಲ್ಯಾಣಂ, ಈ ತರ ಪ್ರತಿ ಸರಿ ಬಾಯಿ ಮುಚ್ಚಿ ಮುಚ್ಚಿ ಹೇಳೋದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಬೇಕು. ಎಕ್ಸ್ಟ್ರಾ ಎಫರ್ಟ್ ಹಾಕದೇನೆ ಮಾಡಬೇಕು ಅಂತ, ನಾಟ್ ಔಟ್ ಆಫ್ ಲೇಸಿನೆಸ್, ಇಟ್ ಇಸ್ ಪ್ಯೂರ್ಲಿ ಔಟ್ ಆಫ್ ವರ್ಕಿಂಗ್ ಆನ್ ದ ಮೈಂಡ್ ಲೆವೆಲ್ ಆಸ್ ಫಾಸ್ಟರ್ ಆಸ್ ಪಾಸಿಬಲ್. ಹಂಗೆ ಸೊ ಇನ್ಸ್ಟೆಡ್ ಆಫ್ ಶುಭಂ ಕುರುತ್ವಂ ಕಲ್ಯಾಣಂ ಈ ತರ ಮಾಡೋ ಬದಲು ನಾವು ಅನುನಾಸಿಕದ ರೂಲನ್ನ ಅಪ್ಲೈ ಮಾಡ್ತೀವಿ, ಶುಭಂ ಕುರುತ್ವಂ ಕಲ್ಯಾಣಂ ಅಂತ. ಹಂಗೆ ಅದು ಫೊನೆಟಿಕ್ ರೂಲ್ಸ್ ಅಪ್ಲೈ ಮಾಡೋದು. ಅಂಡ್ ಏನು ಗೊತ್ತಿಲ್ಲದೆ ಇರೋರು ಕೂಡ ಈ ಡಿಫ್ರೆನ್ಸ್ ಅನ್ನ ಅನುಭವಿಸ್ಬೋದು. ಫೊನೆಟಿಕ್ ರೂಲ್ಸ್ ಇಲ್ಲದೆ ಚಾಂಟ್ ಮಾಡಿ ಎಷ್ಟು ಎಫರ್ಟ್ ಅನ್ಸುತ್ತೆ. ಬ್ರೆತ್ ವೈಸ್ ಚೆಸ್ಟ್ ಅಲ್ಲಿ ಫೀಲಿಂಗ್ ಇರ್ಬೋದು, ಅಂದ್ರೆ ಎದೆಲಿ ಫೀಲಿಂಗ್ ಇರ್ಬೋದು, ಎಷ್ಟು ಎಫರ್ಟ್ ಅನ್ಸುತ್ತೆ. ವಿತ್ ಫೊನೆಟಿಕ್ ರೂಲ್ಸ್ ಅಪ್ಲೈಡ್ ಎಷ್ಟು ಕಡಿಮೆ ಎಫರ್ಟ್ ಆಗುತ್ತೆ. ದ ಲೆಸ್ ಎಫರ್ಟ್ ಯು ಆರ್ ಪುಟಿಂಗ್ ಥ್ರೂ ಯುವರ್ ಬ್ರೆತ್, ದ ಮೋರ್ ಎಫರ್ಟ್ ಯು ಕ್ಯಾನ್ ಪುಟ್ ಥ್ರೂ ಯುವರ್ ಮೈಂಡ್. ಅಷ್ಟು ಇನ್ಫ್ಲೂಯೆನ್ಸ್ ಮನಸ್ಸಿಗಾಗುತ್ತೆ ಬ್ರೆತ್ ಕಾಮ್ ಆದಾಗ. ಹಂಗಾಗಿ ವೇದ ಪರಂಪರೆಯಲ್ಲಿ ಅದಿದೆ. ಸೊ ಫೊನೆಟಿಕ್ ರೂಲ್ಸ್ ಅನ್ನ ಅಪ್ಲೈ ಮಾಡಿ ಚಾಂಟ್ ಮಾಡೋದು ಎರಡು. ಮೂರನೇದು
ಪ್ರೊನೌನ್ಸಿಯೇಷನ್‌ದು 3ನೇ ಪಾರ್ಟ್ ಏನಿದೆ ಅದು ವರ್ಡ್‌ನ ಆಸ್ ಇಟ್ ಈಸ್ ಅರ್ಥ ಮಾಡ್ಕೊಂಡು ಚಾಂಟ್ ಮಾಡೋದು. ಅದಕ್ಕೂ ಪ್ರೊನೌನ್ಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ಹೌದು. ಇಲ್ಲ ನಾವು ಬಾಯಲ್ಲಿ ಹೇಳೋದೊಂದು, ಮನಸ್ಸಲ್ಲಿ ಅನ್ಕೋತಿರೋದು ಒಂದು ಆದ್ರೆ ಅಲ್ಲಿ ಡ್ಯುಯಾಲಿಟಿ ಬಂದ್ಬಿಡ್ತು. ಡ್ಯುಯಾಲಿಟಿ ಹ್ಯಾಸ್ ನೋ ಪ್ಲೇಸ್ ಇನ್ ಅನುಷ್ಠಾನ. ಹ್ಮ್. ಐ ಮೀನ್ ಆಸ್ ಅ ಬಿಗಿನರ್ ವಿ ಮೈಟ್ ಹ್ಯಾವ್ ಇಟ್, ಬಟ್ ಅದರ ಇನ್ಫ್ಲೂಯೆನ್ಸ್, ಅನುಷ್ಠಾನದ ಇನ್ಫ್ಲೂಯೆನ್ಸ್ ತುಂಬಾ ಕಡಿಮೆ ಆಗ್ಕೊಂಡು ಹೋಗುತ್ತೆ ವೆನ್ ದೇರ್ ಇಸ್ ಅ ಡ್ಯುಯಾಲಿಟಿ. ಹ್ಮ್. ನಾವು ಹೇಳೋದ್ರಲ್ಲಿ ಮತ್ತು ಮಾಡೋದ್ರಲ್ಲಿ, ಅಥವಾ ಮಾಡೋದಂದ್ರೆ ಯೋಚನೆ ಮಾಡೋದ್ರಲ್ಲಿ, ಕಾಂಟಂಪ್ಲೇಟ್ ಮಾಡೋದ್ರಲ್ಲಿ, ಆ ಡ್ಯುಯಾಲಿಟಿನ ಹೋಗ್ಲಾಡ್ಸೋದಕ್ಕೋಸ್ಕರ ಕೂಡ ಪ್ರೊನೌನ್ಸಿಯೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಮೀನಿಂಗ್ಗೆ ಈ ಥರ. ಸೊ ತುಂಬಾನೇ ಇಂಪಾರ್ಟೆಂಟ್ ಪ್ರೊನೌನ್ಸಿಯೇಷನ್. ಇದು ಇದು ಇದೆ. ತುಂಬಾ ಜನ ಹೇಳ್ತಾರೆ ಯಾಕೆ ಅಷ್ಟು ಕಷ್ಟಪಡಬೇಕು, ನನ್ನ ಭಾಷೆಲಿ ನಾನು ಪ್ರೇಯರ್ ಮಾಡ್ಬಿಡ್ತೀನಿ ಅಂತ. ಮಾಡಿ, ಬಟ್ ಏನು ಅಂದ್ರೆ ನಾವು ನಮ್ಮ ಭಾಷೆಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಅದು ಎಲ್ಲೆಲ್ಲೋ ಹೋಗೋ ಚಾನ್ಸಸ್ ಇರುತ್ತೆ. ವೆರಸ್ ಶ್ಲೋಕ, ಸ್ತೋತ್ರ, ಮಂತ್ರಗಳು ಒಂದು ಚೌಕಟ್ಟನ್ನ ಕೊಡುತ್ತೆ. ಇಲ್ಲೇ ನನ್ನ ಮನ್ಸಿಟ್ಟನ್ನು ನಾನು ಮಾಡ್ತೀನಿ. ದರ್ ಇಸ್ ಇಟ್ ಇಸ್ ಆ್ಯಂಡ್ ಇಟ್ ಇಸ್ ಐ ಆಮ್ ನಾಟ್ ಸೇಯಿಂಗ್ ಪಾಸಿಬಲ್ಲೇ ಇಲ್ಲ ಮನ್ಸ್ ಬೇರೆ ಎಲ್ಲೋ ಹೋಗಕ್ಕೆ, ಬಟ್ ಹೋದ್ರೆ ವಾಪಸ್ ಒಂದ್ ಕಡೆ ಕರ್ಕೊಂಬರಕ್ಕೆ ನಮ್ಗೆ ಒಂದು ಅವಕಾಶ ಇರುತ್ತೆ. ಅಂಡ್ ಇಟ್ ಇಸ್ ಅ ವೆರಿ ಪವರ್ಫುಲ್ ಅವಕಾಶ. ವೆರಸ್ ನಮ್ದೇ ಹೇಳ್ಕೊಂಡು ನಮ್ಮ ಭಾಷೆಲ್ಲೇ ನಾವು ಮಾತಾಡ್ಕೊಂಡು ಹೋದ್ರೆ ಇಟ್ ಕ್ಯಾನ್ ಗೋ ಎನಿವೇರ್ ವಿದೌಟ್ ಈವನ್ ಅವರ್ ಅವೇರ್ನೆಸ್. ನಮಗ್ ಗೊತ್ತೇ ಇಲ್ಲ ಅದು ಎಲ್ಲೋ ಹೋಗಿದೆ ಅಂತ. ವಾಪಸ್ ಎಲ್ಲಿಗೆ ಬರ್ತೀರಾ? ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಟಾಪ್ ಅಲ್ವಾ, ಬಿಗಿನಿಂಗ್ ಇಂದ, ಸ್ಕ್ರಾಚ್ ಇಂದ. ಹಾಗಾಗಿ ಅಭ್ಯಾಸ, ನಿಮ್ಮ ಅನುಷ್ಠಾನ ಅಥವಾ ಪ್ರಾರ್ಥನೆ ಏನಿದೆ, ಶ್ಲೋಕ, ಸ್ತೋತ್ರ ಮತ್ತೆ ಮಂತ್ರಗಳ ಮೂಲಕನೇ ಮಾಡಬೇಕು ಅಂತ ನಾವು ತುಂಬಾ ಸ್ಟ್ರಾಂಗ್ ರೆಕಮೆಂಡ್. ಅದೇ ಸನಾತನ ಧರ್ಮದ ಅಭ್ಯಾಸ ಕೂಡ. ಈಗ ಜಪ ಅಂದ್ರೆ ಏನು? ಯಾವ ತರ ಅದನ್ನ ಶುರು ಮಾಡ್ಬೇಕು? ಜಪದ್ದು ಡೆಫಿನಿಷನ್ ಏನು ಅಂದ್ರೆ, ಮಂತ್ರಾವೃತ್ತಿ ಮಾನಸೋ ಜಪ. ಅಂದ್ರೆ ಆವೃತ್ತಿ ಅಂದ್ರೆ ರೆಪಿಟೇಷನ್, ಮಂತ್ರದ ಆವೃತ್ತಿ ಎಲ್ಲಿ? ಮಾನಸ, ಮನಸ್ಸಿನಲ್ಲಿ. ಮಾನಸ ಅನ್ನೋ ಮೀಡಿಯಂ ಮೂಲಕ, ಮನಸ್ಸು ಅನ್ನೋ ಮೀಡಿಯಂ, ಮನಸಃ ಇದಂ ಮಾನಸಂ. ಸೊ ಮಾನಸದ ಮೀಡಿಯಂ ಮೂಲಕ ಮಂತ್ರದ ರೆಪಿಟೇಟಿವ್ ಉಚ್ಚಾರಣೆನೇ ಜಪ. ಸೊ ಜಪ ಬೈ ಡೆಫಿನಿಷನ್ ಮನಸ್ಸಲ್ಲಿ ಮಾಡಬೇಕು. ಸೊ ಅದಕ್ಕೆ ನಾವು ಜಪಕ್ಕೆ ಶ್ಲೋಕ ಸ್ತೋತ್ರಗಳನ್ನ ಆದಷ್ಟು ಯೂಸ್ ಮಾಡೋದಿಲ್ಲ. ಶ್ಲೋಕ ಸ್ತೋತ್ರಗಳನ್ನ ನಾವು ಚಾಂಟ್ ಮಾಡೋದು ಅಂತೀವಿ. ಬಟ್ ವೇದ ಮಂತ್ರಗಳು ಅಥವಾ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ಅಥವಾ ನಾಮ ಸ್ಮರಣೆ, ನಾಮ ಜಪಗಳು, ಇವೆಲ್ಲ ಮನಸ್ಸಲ್ಲಿ ಹೇಳುವಂಥದ್ದು. ಯಾಕೆಂದ್ರೆ ಅವೆಲ್ಲ ಮಂತ್ರಗಳು, ಜಪಕ್ಕೆ ಅಂತಾನೆ ಇರುವಂತಹ ಮಂತ್ರಗಳವು. ಅವನ್ನ ಚಾಂಟ್ ಮಾಡೋದಕ್ಕಿಂತ ಜಾಸ್ತಿ ಇಫೆಕ್ಟ್ ಮನಸ್ಸಲ್ಲಿ ಹೇಳಿದಾಗ ಆಗುವಂಥದ್ದು. ಸೊ ಮನಸ್ಸಿನಲ್ಲಿ ಆವೃತ್ತಿ ಮಾಡುವಂತ ಮಂತ್ರದ ಆವೃತ್ತಿ ಮಾಡೋದೇನಿದೆ ಅದೇ ಜಪ. ಬಟ್ ಗಿವನ್ ದ ನೇಚರ್ ಆಫ್ ಅವರ್ ಮೈಂಡ್ ಅಂಡ್ ಗಿವನ್ ದ ಲೆವೆಲ್ ಆಫ್ ಅವರ್ ಪ್ರಾಕ್ಟಿಸ್, ಸಡನ್ಲಿ ಮಾನಸ ಜಪ ಇಂದನೇ ಸ್ಟಾರ್ಟ್ ಮಾಡೋದು ಪಾಸಿಬಲ್ ಇರೋದಿಲ್ಲ. ಲೈಕ್ ಐ ಸೆಡ್, ಮನಸ್ಸು ಇಸ್ ಅಟ್ಲೀಸ್ಟ್ ಇನ್ ದ ಬಿಗಿನಿಂಗ್, ಒಬ್ಬ ಬಿಗಿನ್ನರ್ ಸಾಧಕರ ಮನಸ್ಸು ಹೇಗಿರುತ್ತೆ ಅಂದ್ರೆ, ಅದನ್ನ ಒಂದ್ ಕಡೆ ಕೂರ್ಸೋಕ್ ಟ್ರೈ ಮಾಡಿದಷ್ಟು ಅದು ಬ್ಲಾಸ್ಟ್ ಆಗೋದು ಜಾಸ್ತಿ, ಅದು ಓಡೋಗಕ್ ಟ್ರೈ ಮಾಡೋದು ಜಾಸ್ತಿ. ಇಡೀ ದೇಹಕ್ಕೆ ರೆಸ್ಟ್ಲೆಸ್ನೆಸ್ ಕೊಟ್ಬಿಡುತ್ತೆ ಮನಸ್ಸು. ಯಾಕೆಂದ್ರೆ ಅದು ಕೂರಕ್ ಇಷ್ಟ ಇರಲ್ಲ. ಮನಸ್ಸಿನ ನೇಚರ್ ಅದು. ಒಂದ್ ಕಡೆ ಕೂರೋದ್ ಮನಸ್ಸಿನ ನೇಚರ್ ಅಲ್ಲ, ಬಟ್ ಅದು ಒಂದ್ ಕಡೆ ಕೂರ್ತು ಅಂದ್ರೆ ಅದರಷ್ಟು ಪವರ್ಫುಲ್ ಇನ್ನೊಂದಿಲ್ಲ. ನಮ್ದು ಯೋಗ ಫಿಲಾಸಫಿ ಗುರುಗಳು ಇದೊಂದು ಎಕ್ಸಾಂಪಲ್ ಕೊಡ್ತಾರೆ. ಮನಸ್ಸು ಎಷ್ಟು ಪವರ್ಫುಲ್ ಅಂತ. ಸೂರ್ಯ ಎಷ್ಟು ಪವರ್ಫುಲ್, ಆಕ್ಚುಲಿ ಅವನ ಕಂಟೆಂಟ್ ಏನಿದೆ ಅದನ್ನ ನೋಡಿದ್ರೆ ಇಡೀ ಭೂಮಿಯನ್ನು ಸುಟ್ಟಾಕೋಷ್ಟು ಪವರ್ ಅವನಿಗಿದೆ. ಬಟ್ ಹಂಗೆ ಏನಕ್ಕೆ ಆಗ್ತಾ ಇಲ್ಲ? ಯಾಕೆಂದ್ರೆ ಅವನ ಆ ಪವರ್ ಏನಿದೆ ಆಲ್ ಓವರ್ ಸ್ಕ್ಯಾಟರ್ಡ್ ಆಗ್ಬಿಟ್ಟಿದೆ. ಸೊ ಸುಟ್ಟಾಕೋ ಪವರ್ ಅಂತೂ ಇಲ್ಲ. ಎಷ್ಟೋ ಕಡೆ ಆಗುತ್ತೆ, ಬೆಂಕಿ ಹುಟ್ಕೊಳ್ಳೋದು ಎಲ್ಲ ಆಗುತ್ತೆ, ಬಟ್ ಇಟ್ಸ್ ನಾಟ್ ಅ ನ್ಯಾಚುರಲ್ ಫೆನಾಮಿನ. ಎಲ್ಲ ಕಡೆ ಅದೇ ಆಗ್ತಾ ಇದೆ ಅಂತಿಲ್ಲ, ಯಾಕೆಂದ್ರೆ ಇಟ್ ಇಸ್ ಸೋ ವೆಲ್ ಸ್ಕ್ಯಾಟರ್ಡ್. ಹಂಗ ಬಟ್ ನಾವು ಸಣ್ಣಲ್ಲಿರ್ತಾ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, ಈ ಮ್ಯಾಗ್ನಿಫೈಯರ್ ಎಕ್ಸ್ಪೆರಿಮೆಂಟ್. ಅದನ್ನ ಕೆಳಗಡೆ ಒಂದು ಪೀಸ್ ಆಫ್ ಪೇಪರ್ ಇಟ್ಟು ಮ್ಯಾಗ್ನಿಫೈಯರ್ ಇದ್ರೆ ಸೂರ್ಯಂದು ತುಂಬಾ ಕಾನ್ಸಂಟ್ರೇಟ್ ಆಗಿ ಅಲ್ಲಿ ಇಟ್ ವುಡ್ ಕ್ಯಾಚ್ ಫೈರ್. ಇಟ್ ಇಸ್ ದ ಸೇಮ್ ಸನ್ದು ಲೈಟ್ ಅಥವಾ ಎನರ್ಜಿ. ಅಂದ್ರೆ ಅ ಕಾನ್ಸಂಟ್ರೇಟೆಡ್ ಸನ್ದ ಎನರ್ಜಿ ಈಸ್ ಸೋ ಪವರ್ಫುಲ್, ಬಟ್ ಬಿಕಾಸ್ ಇಟ್ ಇಸ್ ಸ್ಕ್ಯಾಟರ್ಡ್ ಇಟ್ಸ್ ನಾಟ್ ಡೂಯಿಂಗ್ ದಟ್. ಮನಸ್ಸು ಕೂಡ ಹಂಗೆ ಅನ್ನೋದವ್ರು. ಮನಸ್ಸು ಬಿಕಾಸ್ ಇಟ್ಸ್ ಆಲ್ ಓವರ್ ದ ಪ್ಲೇಸ್, ಮನಸ್ಸಿನಲ್ಲಿರುವಂತಹ ಆಬ್ಜೆಕ್ಟ್ಗಳು ನೂರಾರು ಇರೋದ್ರಿಂದ, ಎಲ್ಲೋ ಒಂದ್ ಕಡೆ ಫೋಕಸ್ ಮಾಡಕ್ಕಾಗದೆ ಆಲ್ ಓವರ್ ದ ಪ್ಲೇಸ್ ಇರೋದ್ರಿಂದ ನಮಗೆ ಮನಸ್ಸಿನ ಶಕ್ತಿಯ ಅರಿವು ಇನ್ನ ಗೊತ್ತಿಲ್ಲ, ಇನ್ನ ಆಗಿಲ್ಲ. ನಾವ್ ಅನ್ಕೋತೀವಿ ಮನಸ್ಸು ಮಂಗನ್ ತರ ಮನಸ್ಸು, ಹಂಗೆ ಬಿಟ್ಟೋಗಿರೋ ಮನಸ್ಸು ಮಂಗನ್ ತರನೇ, ಒಂದ್ಸರಿ ಇಲ್ಲಿ ಒಂದ್ಸರಿ ಅಲ್ಲಿ ಹಂಗೆ ಇರೋದು. ಬಟ್ ಅದು ಮನಸ್ಸಿನ ನೇಚರ್ ಆಗ್ಬೇಕು ಅಂತಿಲ್ಲ, ಅದನ್ನ ಚೇಂಜ್ ಮಾಡ್ಬೋದು. ಅದಕ್ಕೆ ಇವೆಲ್ಲ ಇರುವಂಥದ್ದು. ಬೇರೆ ಬೇರೆ ಪಾತ್ಗಳಿದಾವೆ, ಬಟ್ ಜಪ ಅನುಷ್ಠಾನ ಅನ್ನೋದು ಒಂದು ಪಾತ್. ಹಾಗಾಗಿ ಮನಸ್ಸನ್ನ ಒಂದ್ ಕಡೆ ಕೂರಿಸಿ
ಮಾಡಕ್ಕಾದ್ರೆ ಅದು ಮಾನಸ ಜಪ. ಹ್ಮ್. ಅದಾಗಿಲ್ಲ, ಬಿಟ್ಬಿಡೋದ್ರಲ್ಲಿ ಅರ್ಥ ಇಲ್ಲ. ನನಗ್ ಆಗ್ತಿಲ್ಲ ಇದೊಂದು ಬಿಟ್ಬಿಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಇನ್ನ 2 ಥರದ್ದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾ ಹೇಳ್ತೀನಿ. ಇನ್ನ ಅಡ್ವಾನ್ಸ್ ಅಲ್ಲಿ ಬೇರೆ ಬೇರೆ ಜಪಗಳೆಲ್ಲ ಇದಾವೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಮಾನಸ ಜಪ ಆಗಿಲ್ಲ ಅಂದ್ರೆ ಇನ್ನ 2. ಸೆಕೆಂಡ್ ಬೆಸ್ಟ್ ವುಡ್ ಬಿ ಉಪಾಂಶು ಜಪ. ಹ್ಮ್. ಉಪಾಂಶು ಅಂದ್ರೆ ಲಿಪ್ ಮೂವ್ಮೆಂಟ್ ಅಷ್ಟೇ, ಲಿಪ್ ಅಂಡ್ ಟಂಗ್ ಮೂವ್ಮೆಂಟ್. ಹ್ಮ್. ಇನ್ ದ ಬಿಗಿನಿಂಗ್ ಇಟ್ ಕ್ಯಾನ್ ಬಿ ಲಿಟಲ್ ಬಿಟ್ ಲೈಕ್ ವಿಸ್ಪರಿಂಗ್, ಹ್ಮ್. ಬಟ್ it is ಉಪಾಂಶ ಅನ್ನೋದು ಎಂಟೈರ್ಲಿ ನಾಟ್ ವಿಸ್ಪರಿಂಗ್, ಯು ಆರ್ ಜಸ್ಟ್ ಲಿಪ್ಸ್ ಅಂಡ್ ಟಂಗ್ ಆರ್ ಮೂವಿಂಗ್ ಅಷ್ಟೇ. ಹಿಂಗೆ ಹ್ಮ್. ಇಟ್ಸ್ ಓನ್ಲಿ ದ ಸಾಧಕ ಈಸ್ ಕೇಪಬಲ್ ಆಫ್ ಹಿಯರಿಂಗ್ ದಟ್. ಹ್ಮ್. ಹ್ಮ್. ಅದಕ್ಕೆ ಕೆಲವೊಬ್ರು ಇದ್ ಮಾಡ್ಕೊಳ್ಳೋದು ಏನಂದ್ರೆ ವಿಸ್ಪರ್ ಮಾಡ್ಬಿಟ್ವಿ ಅಂದ್ರೆ ಅದು ಉಪಾಂಶ ಆಗುತ್ತೆ ಅಂತ. ಹ್ಮ್. ಬಟ್ ಉಪಾಂಶ ಆಕ್ಚುಲಿ ಅಲ್ಲ, ಬಟ್ ಯು ಕ್ಯಾನ್ ಬಿಗಿನ್ ವಿತ್ ವಿಸ್ಪರ್. ಹ್ಮ್. ಹ್ಮ್. ಉಪಾಂಶ ಜಪವನ್ನ ವಿಸ್ಪರ್ ಮೂಲಕ ಬಿಗಿನ್ ಮಾಡ್ಬೋದು, ಬಟ್ ಇವೆಂಚುಲಿ ಇಲ್ಲಿಂದ ಸೌಂಡೇ ಹೊರಗೆ ಬರಬಾರ್ದು. ಹ್ಮ್. ಹ್ಮ್. ಇಲ್ಲಿ ಮಾತಾಡ್ತಾ ಇರ್ಬೇಕು, ಬಟ್ ಸೌಂಡ್ ಬ್ರೆತ್ ಹೊರಗೆ ಬರೋ ಹಾಗಿಲ್ಲ ವಾಯ್ಸಿನ, ಅದು ಉಪಾಂಶ ಜಪ. ಹ್ಮ್. ಅದು ಆಗಿಲ್ಲ, ಅದಕ್ಕೂ ಫೋಕಸ್ ಬೇಕು. ಹ್ಮ್. ಅಲ್ಲೂ ಮನ್ಸು ಕೂರೋದು ಕಷ್ಟ. ಹ್ಮ್. ಯಾಕೆಂದ್ರೆ ಸಮಥಿಂಗ್ ಟ್ಯಾಂಜಿಬಲ್ ಮನಸ್ಸಿಗೆ ಸಿಗ್ತಾ ಇಲ್ಲ ಅಲ್ಲೂ ಕೂಡ. ಹ್ಮ್. ಯಾಕೆಂದ್ರೆ ಮಾತಾಡ್ತಾ ಇಲ್ಲ. ಯೂಶುವಲಿ ಮೈಂಡ್ ಇಸ್ ವೆರಿ ವೆಲ್ ಟ್ಯೂನ್ ಟು, ವೆರಿ ವೆಲ್ ಅಕಸ್ಟಮ್ ಟು ವರ್ಡ್ಸ್ ವಿಚ್ ಇಟ್ ಕ್ಯಾನ್ ಹಿಯರ್ ವೆರಿ ಆಕ್ಟಿವ್ಲಿ. ಹ್ಮ್. ಬಟ್ ಅದಿಲ್ಲ. ಹಾಗಾಗಿ ಅಲ್ಲೂ ಓಡೋಗೋ ಚಾನ್ಸಸ್ ಇರುತ್ತೆ. ದಟ್ ಇಸ್ ವೈ ಯು ಕ್ಯಾನ್ ಆಲ್ವೇಸ್ ಬಿಗಿನ್ ವಿತ್ ಆಸ್ ಬೇಸಿಕ್ ಆಸ್ ವಾಚಿಕ, ಹ್ಮ್. ಔಟ್ ಲೌಡ್. ಹ್ಮ್. ಯಾವುದೇ ಮಂತ್ರದ ದೀಕ್ಷೆ ಇರ್ಲಿ, ಹ್ಮ್. ಐ ನೋ ಎಲ್ರು ಕೆಲವೊಂದು ಮಂತ್ರಗಳನ್ನ ಜೋರಾಗಿ ಹೇಳಬಾರದು. ಅಭ್ಯಾಸದ ಟೈಮಲ್ಲಿ ಹ್ಮ್. ಜೋರಾಗಿ ಹೇಳೋದು ಅಥವಾ ಡಿವೈಡ್ ಮಾಡಿ ಹೇಳೋದು ತುಂಬಾನೇ ಮುಖ್ಯ. ಹ್ಮ್. ಇಲ್ದಿದ್ರೆ ಹೇಗಾಗತ್ತೆ, ಫಾರ್ ಎಕ್ಸಾಂಪಲ್ ಉದ್ದ ಉಸಿರು ಇಲ್ದೇ ಇರೋರು ಆ ಮೃತ್ಯುಂಜಯ ಮಂತ್ರ, ಹ್ಮ್. ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತ ಆತ್. ಇಷ್ಟು ಉದ್ದ ಉಸಿರು ಇಲ್ಲ ಅಂದ್ರೆ ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಅಂತಾರೆ. ಹ್ಮ್. 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 ಅಲ್ಲಿ ಬ್ರೇಕ್ ಮಾಡ್ತಾ ಇದೀವಿ ಅಂದ್ರೆ ಅನ್ನ ಬರಲ್ಲ. ಉರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿಯ ಅಂತಾನೆ ಬರ್ಬೇಕು. ಹ್ಮ್. ಹಂಗೆ. ಸೊ ಆ ಅಭ್ಯಾಸಕ್ಕೆ ಅಗತ್ಯವಾಗಿರುವಂತಹ ಉಸಿರು ಇಲ್ಲ ಅಂದಾಗ ನಾವು ವಾಚಿಕ ಮಾಡ್ಕೊಂಡು ನಮಗೆ ಹೆಂಗೆ ಎಲ್ಲೆಲ್ಲಿ ಬ್ರೇಕ್ ಮಾಡ್ಕೋಬೇಕು ಅಲ್ಲಿವರೆಗೂ ಮಾಡ್ಕೊಂಡು, ಒನ್ಸ್ ದ ಬ್ರೆತ್ ಗೆಟ್ಸ್ ಇಟ್ಸ್ ಕಪಾಸಿಟಿ, ಬ್ರೀದಿಂಗ್ ಕಪಾಸಿಟಿ ಇಂಪ್ರೂವ್ ಆದ್ಮೇಲೆ, ಮತ್ತೆ ಮನಸ್ಸಿನಲ್ಲಿ ಆ ಮಂತ್ರ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲೂ ಕೂತ್ ಮೇಲೆ ಯು ವಿಲ್ ನೋ. ಹ್ಮ್. ಅದ್ ಹೆಂಗ್ ಗೊತ್ತಾಗುತ್ತೆ ಅಂತ ನಾವು ಎಕ್ಸ್ಟರ್ನಲ್ಲಿ ಕುತ್ಕೊಂಡು ಯೋಚನೆ ಮಾಡಕ್ ಆಗಲ್ಲ. ಅದಕ್ಕೆ ಆನ್ಸರೇ ಇಲ್ಲ. ಹ್ಮ್. ಸಾಧಕರಾದವರಿಗೆ ಗೊತ್ತಾಗುತ್ತೆ, ಓಕೆ ನೌ ಐ ಆಮ್ ರೆಡಿ ಫಾರ್ ನೆಕ್ಸ್ಟ್ ಸ್ಟೆಪ್ ಅಂತ. ಹ್ಮ್. ಅವಾಗ ಅವರು ಉಪಾಂಶಕ್ಕೆ ಹೋಗ್ತಾರೆ. ಅಲ್ಲಿವರೆಗೂ ಗಾಯತ್ರಿ ಮಂತ್ರನೇ ಇರ್ಲಿ, ಬೀಜ ಮಂತ್ರಗಳ ಅನುಷ್ಠಾನ ಮಾಡೋದೇ ಇರ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಗಾಯತ್ರಿ ಮಂತ್ರದ ಉಪನಯನ ಆದ್ಮೇಲೂ ಕೂಡ ಹ್ಮ್. ಟ್ರೆಡಿಷನಲಿ ಸ್ಪೀಕಿಂಗ್ ಅಟ್ಲೀಸ್ಟ್ 1 ತಿಂಗಳು ಅವರು ಲೌಡ್ ಆಗಿ ಮಾಡಿಸ್ತಾರೆ ಅವ್ರ ಕೈಯಲ್ಲಿ. ಹ್ಮ್. ಯಾಕೆಂದ್ರೆ ಅದು ಕೂರ್ಬೇಕು ಮನ್ಸಲ್ಲಿ ಅಂತ. ಇಲ್ಲ ಹೌದು. ಚಾಂಟಿಂಗೇ ಆಗಲ್ಲ, ಡೈರೆಕ್ಟ್ ಉಪಾಂಶೋತ್ಸವ ಮಾನಸ ಮಾಡಿದಾಗ ನಡಿಯೋದೇ ಇಟ್ಸ್ ನಾಟ್ ಪಾಸಿಬಲ್. ಹ್ಮ್. ಸೊ ಗಾಯತ್ರಿ ಮಂತ್ರ ಔಟ್ ಲೌಡ್ ಹೇಳ್ಬಾರ್ದು, ಇಟ್ ಇಸ್ ಅ ಟ್ರೆಡಿಷನ್ ಆಫ್ ಕೋರ್ಸ್, ಬಟ್ ಹಂಗೆ ಹೇಳಲೇಬಾರ್ದು ಅಂತ ಹೇಳಿ ಇವಾಗ ಏನಾಗೋಗಿದೆ, ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹೌದು. ಆಕ್ಚುಲಿ ಏನಂದ್ ಪ್ರೊನೌನ್ಸಿಯೇಷನ್ನೇ ಗೊತ್ತಿಲ್ಲ. ಸಸ್ವರ ಅಂತೂ ಮರ್ತು ಬಿಡಿ, ಹ್ಮ್. ಒರಿಜಿನಲ್ ಪ್ರೊನೌನ್ಸಿಯೇಷನ್ನೇ ಗೊತ್ತಿಲ್ಲ. ಹ್ಮ್. ಹ್ಮ್. ಬಟ್ ಅಷ್ಟು ಟ್ರೆಡಿಷನ್ಗೆ ರೆಸ್ಪೆಕ್ಟ್ ಕೊಡಬೇಕು, ಹ್ಮ್. ಬಟ್ ಓನ್ಲಿ ಟು ಅನ್ ಎಕ್ಸ್ಟೆಂಟ್ ವೇರ್ ಇಟ್ ಇಸ್ ಪ್ರಾಕ್ಟಿಕಲ್ ಟು ಯು. ಹ್ಮ್. ಸೊ ಅಂತ ಪವರ್ಫುಲ್ ಮಂತ್ರಗಳನ್ನು ವಾಚಿಕಯಿಂದನೇ ಸ್ಟಾರ್ಟ್ ಮಾಡೋದು. ಬಟ್ ಇವೆಂಚುಲಿ ಇಟ್ ಹ್ಯಾಸ್ ಟು ಟರ್ನ್ ಇನ್ ಟು ಉಪಾಂಶು ಅಂಡ್ ದೆನ್ ಮಾನಸ. ಈಗ ಗಾಯತ್ರಿ ಮಂತ್ರನ ಪಠಣೆ ಮಾಡುವಂತ ಸರಿಯಾದ ಕ್ರಮ ಏನು ಅಂತ? ಒಂದು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು, ಅದಕ್ಕೆ ಗಾಯತ್ರಿ ಮಂತ್ರ ಎಸೆನ್ಷಿಯಲಿ ಹ್ಮ್. 3 ವೇದಗಳಿಂದ ತಗೊಂಡಿರುವಂಥದ್ದು. ಹ್ಮ್. ಒಂದೊಂದು ಲೈನು ಒಂದೊಂದು ವೇದದಿಂದ ತಗೊಂಡಿದ್ದಾರೆ ಅಂತ. ಹ್ಮ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಪಠಣ ಕ್ರಮ ಅಥವಾ ಚಾಂಟ್ ಮಾಡೋ ಕ್ರಮದಲ್ಲೂ ಕೂಡ ಟ್ರೆಡಿಷನ್ ಇದೆ. ಹ್ಮ್. ಋಗ್ವೇದ ಟ್ರೆಡಿಷನ್ ಇದೆ, ಯಜುರ್ವೇದ ಟ್ರೆಡಿಷನ್ ಇದೆ. ಹ್ಮ್. ಟು ಗಿವ್ ಫ್ಯೂ ಎಕ್ಸಾಂಪಲ್, 2 ಡಿಫ್ರೆಂಟ್ ಟ್ರೆಡಿಷನ್ ಅಲ್ಲೂ ಹ್ಮ್. ಸೇಮ್ ಮಂತ್ರದ ಉಚ್ಚಾರಣೆ ಕೆಲವೊಂದ್ ಕಡೆ ಡಿಫ್ರೆನ್ಸ್ ಇದೆ, ಹ್ಮ್. ಮತ್ತೆ ಸ್ವರಗಳ ಡಿಫ್ರೆನ್ಸ್ ಕೂಡ ಆಗುತ್ತೆ. ಹ್ಮ್. ಫಾರ್ ಎಕ್ಸಾಂಪಲ್ ಉಚ್ಚಾರಣೆ ಏನಿದೆ, ಯಜುರ್ವೇದ ನಮ್ಗೆ ಹೇಳ್ಕೊಟ್ಟಿರುವಂತಹ ಪರಂಪರೆಯಲ್ಲಿ ಭೂರ್ಭುವ ಸುವಹ, ಹ್ಮ್. ಓಂ ಭೂರ್ಭುವ ಸುವಹ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹ್ಮ್. ಇದು ಸ್ವಹ ಏನಿದೆ ಅದು ಋಗ್ವೇದ ಟ್ರೆಡಿಷನ್, ಹ್ಮ್. ಸುವಹ ಏನಿದೆ ಅದು ಯಜುರ್ವೇದ ಟ್ರೆಡಿಷನ್. Okay. ಹ್ಮ್. ಹ್ಮ್. ಮತ್ತೆ
ಮಂತ್ರದಲ್ಲಿ ಸ್ವರಗಳಲ್ಲೂ ಚೇಂಜಸ್ ಆಗುತ್ತೆ. ಹ್ಮ್. ಅದನ್ನ ಯೂಶ್ವಲಿ ಅಗೇನ್ ಟ್ರೆಡಿಷನ್ನಿಗೆ ರೆಸ್ಪೆಕ್ಟ್ ಕೊಟ್ಟು ಔಟ್ ಲೌಡ್ ಚಾಂಟ್ ಮಾಡೋದಿಲ್ಲ. ನನ್ಗೆ ನನ್ನ ಗುರುಗಳು ಹೇಳಿರುವಂಥದ್ದು ಏನು ಅಂದ್ರೆ, ಯಾಕೆ ಔಟ್ ಲೌಡ್ ಮಾಡೋದಿಲ್ಲ ಅಂದ್ರೆ ಪಾಸಿಬಲ್. ಯಾಕೆಂದ್ರೆ ನಮ್ಗೆ ಯಾರು ಆನ್ಸರ್ ಕೊಟ್ಟಿಲ್ಲ, ರೆಡಿಮೇಡ್ ಆನ್ಸರ್ ಇಲ್ಲ ಎಲ್ಲೂ. ಯಾಕೆ ಮಾಡಬಾರ್ದು? ಇಟ್ ಇಸ್ ನಾಟ್ ಅ ಪ್ರಾಹಿಬಿಟ್ರಿ ರೂಲ್. ಮಾಡ್ಲೇಬಾರ್ದು ಅಂತಲ್ಲ, ಮಾಡಬಾರ್ದು ಅನ್ನೋದಕ್ಕೂ ಒಂದು ರೀಸನ್ ಇದೆ. ಅದು ಇಲ್ಲ ಅಂತಾನು ಇಗ್ನೋರ್ ಮಾಡಂಗೂ ಇಲ್ಲ. ಮೇನ್ ಏನು ಅಂದ್ರೆ, ಗಾಯತ್ರಿ ಮಂತ್ರ ಇಸ್ ಅ ವೇದ ಮಂತ್ರ ಅಂಡ್ ಇಟ್ ಇಸ್ ಅ ಲಾಂಗ್ ಒನ್. ನಮಃ ಶಿವಾಯನು ವೇದ ಮಂತ್ರ, ಬಟ್ ನಮಃ ಶಿವಾಯ 5 ಅಕ್ಷರ ಪಂಚಾಕ್ಷರ ಮಂತ್ರ. ಡ್ಯೂರೇಷನ್ ವೈಸ್ ಸ್ಪೀಕಿಂಗ್ ಪವರ್ ಇಸ್ ಇನಫ್. ಬಟ್ ಗಾಯತ್ರಿ ಮಂತ್ರ ಅನ್ನೋದು ತುಂಬಾ ಉದ್ದ. ಮತ್ತೆ ಸಸ್ವರ. ನಮಃ ಶಿವಾಯ ವೈಲ್ ಚಾಂಟಿಂಗ್ ಇನ್ ರುದ್ರ ಅದಕ್ಕೆ ಸ್ವರ ಇದೆ, ಬಟ್ ನೀವು ಜಪ ಮಾಡ್ತಾ ಅದಕ್ಕೆ ಸ್ವರದ ಅಗತ್ಯ ಇಲ್ಲ. ಅದು ಇಟ್ಸ್ ಅ ನಾಮ ಜಪ ಆಗುತ್ತೆ. ಬಟ್ ಇಲ್ಲಿ ಹಾಗಾಗೋದಿಲ್ಲ. ಇದಕ್ಕೆ ಫೊನೆಟಿಕ್ಸ್ ವೆರಿ ಇಂಪಾರ್ಟೆಂಟ್. ಸಸ್ವರವಾಗೇ ಹೇಳಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಸಾಧಕ ಅಥವಾ ಅನುಷ್ಠಾನ ಮಾಡ್ತಿರೋರು ಆ ಒಂದು ಮಂತ್ರವನ್ನ 108 ಸರಿ ಜೋರಾಗಿ ಹೇಳಿದ್ರು ಅನ್ಕೊಳ್ಳಿ, ಸುತ್ತ ಇರೋರ್ಗೆಲ್ಲ ಶ್ರವಣ ಸಂಸ್ಕಾರ ಆಗ್ಬಿಡುತ್ತೆ. ಅವ್ರ ಶ್ರವಣ ಸಂಸ್ಕಾರಕ್ಕೆ ಇವ್ರು ಹೇಳೋದಷ್ಟೇ ಡಿಪೆಂಡ್ ಆಗಲ್ಲ. ಅವರ ಮೈಂಡ್ ಸೆಟ್, ಅವ್ರಿಗೆ ಎಷ್ಟು ಗೊತ್ತು ಅದ್ರ ಬೇಸ್ ಮೇಲೂ ಆ ಶ್ರವಣ ಸಂಸ್ಕಾರದ ಇಂಪ್ಯಾಕ್ಟ್ ಇರುತ್ತೆ. ಅವರಿಗೆ ಗೊತ್ತಿಲ್ದಂಗ ಅವ್ರು ಕಲ್ತ್ ಬಿಡ್ತಾರೆ. ತಪ್ಪು ಕಲ್ತ್ರು ಅಂದ್ರೆ, ಎಸ್ಪೆಷಲಿ ದೊಡ್ಡವರು ಬೆಳೆದಿರೋ ಮನಸ್ಸು ತಪ್ಪು ಕಲಿತು ಅಂದ್ರೆ ಅದನ್ನ ತಿದ್ದೋದು ಭಾರಿ ಕಷ್ಟ. ನಾವು ನೋಡಿದೀವಿ. ಎಸ್ಪೆಷಲಿ ವೇದ ಮಂತ್ರದ ಸ್ವರಗಳನ್ನ ತಿದ್ದೋದು ಗುರುಗಳಿಗೂ ಅಷ್ಟೇ ಎಫರ್ಟು, ಪ್ರಾಕ್ಟೀಸ್ ಮಾಡೋರ್ಗೂ ಅಷ್ಟೇ ಎಫರ್ಟ್. ಇದು ಆಸ್ ಸಿಂಪಲ್ ರೀಸನ್ ವೈ ಔಟ್ ಲೌಡ್ ಚಾಂಟಿಂಗ್ ಮಾಡ್ಬೋದು. ನಿಮ್ಗೆ ಪೂಜೆ ಮಾಡ್ತಾ ಎಲ್ಲ ಚಾಂಟ್ ಮಾಡ್ತಾರಲ್ವಾ ಗಾಯತ್ರಿ, ಭಟ್ರು ಪೂಜೆ ಮಾಡ್ತಾ ಜೋರಾಗೆ ಹೇಳ್ತಾರೆ. ಮೇ ಬಿ ನಾಟ್ ಆಸ್ ಲೌಡ್ ಆಸ್ ಅದರ್ ಮಂತ್ರಸ್, ಬಟ್ ಗಾಯತ್ರಿ ಮಂತ್ರ ಕೇಳೋ ಹಂಗೆ ಹೇಳ್ತಾರೆ ಅಲ್ಲಲ್ಲಿ. ಅದು 1 ಸರಿ 2 ಸರಿ. ಬಟ್ ಚಾಂಟ್ ಮಾಡೋದನ್ನ ಅಥವಾ ಅನುಷ್ಠಾನಕ್ಕೆ ಕೂತ್ಕೊಂಡು ಚಾಂಟ್ ಮಾಡೋರು ಅಭ್ಯಾಸ ಆದ್ಮೇಲೆ ಅದನ್ನ ಸಣ್ಣ ಮಾಡ್ಬೇಕು. ಯಾಕೆಂದ್ರೆ ಅದು ಅಂತ. ಮತ್ತೇನಾಗುತ್ತೆ, ನನ್ಗೆ ಇವಾಗ ಬರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಇವ್ರದ್ ಕೇಳಿಸ್ಕೊಂಡೆ ನನ್ಗೆ ಇವಾಗ ಬರುತ್ತೆ, ನನ್ನಷ್ಟಕ್ಕೆ ನಾನು ಮಾಡ್ತೀನಿ ಅಂತ. ಅವಾಗೇನು ಕರೆಕ್ಟ್ ಆಗಿ ಕಲ್ತಿರಲ್ಲ. ಅಂತವ್ರು ಇವಾಗ ಒಂದು ಜನರೇಷನ್ ಅಷ್ಟು ಆತರ ಕರೆಕ್ಟ್ ಆಗಿ ರಿಸೀವ್ ಮಾಡದೆ ಕಲ್ತ್ ಬಿಟ್ರು ಅಂದ್ರೆ ಮುಂದಿನ ಜನರೇಷನ್ಗೆ ಅವ್ರು ಏನ್ ಕೊಡ್ತಾರೆ? ಸಚ್ ಅ ಪವರ್ಫುಲ್ ಮಂತ್ರ ಇಸ್ ಲಾಸ್ಟ್. ಹೌದು. ಸೊ ಅದನ್ನ ಸೀಕ್ರೆಟ್ ಆಗಿ ಯಾಕೆಂದ್ರೆ ಗಾಯತ್ರಿ ಇಸ್ ಅ ವೆರಿ ಪವರ್ಫುಲ್ ಮಂತ್ರ. ಅಂಡ್ ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ಸ್ಪಿರಿಚುವಲಿ. ಆ ಸ್ಪಿರಿಚುವಲ್ ಇನ್ನೊಂದು ಪಾರ್ಟ್ ಏನಿದೆ, ಮಟೀರಿಯಲ್ ಲೈಫ್ ಏನಿದೆ, ಅಲ್ಲೂ ಕೂಡ ಗಾಯತ್ರಿ ಇಸ್ ವೇ ಪವರ್ಫುಲ್. ಯಾಕೆ ಅಂದ್ರೆ ಎರಡಕ್ಕೂ ಬೇಕಾಗಿರೋದು ಒಂದೇ. ಗಾಯತ್ರಿ ಇಸ್ ವರ್ಕಿಂಗ್ ಆನ್ ದಟ್. ಇಂಟೆಲಿಜೆನ್ಸ್, ಮನಸ್ಸು ಅಂತ ಏನ್ ಹೇಳ್ತೀವಿ, ಮನಸ್ಸಿಗಿಂತ ಜಾಸ್ತಿ ಬುದ್ಧಿ, ವಿಚ್ ಇಸ್ ಅ ಪಾರ್ಟ್ ಆಫ್ ಮನಸ್ಸು. ಧೀ ಅಂತ ಏನ್ ಹೇಳ್ತೀವಿ, ಧೀ ಈಸ್ ದಟ್ instrument of us, of human, which is capable of showing us the right path, telling us what is right and wrong, allowing us to choose ಯಾವ್ದು ಸರಿ ಯಾವ್ದು ತಪ್ಪು, ಅಥವಾ is very capable of working without the influence of ಮನಸ್ಸು. ತಂದೆ ಒಂದು ಇದರಲ್ಲಿ ನಮ್ಗೆ ದಾರಿ ತೋರಿಸ್ಕೊಂಡು ಹೋಗುವಂತ ಪವರ್ ಇರುವಂತದ್ದು ಬುದ್ಧಿ. ಬಟ್ ಮನಸ್ಸು ಓವರ್ ಪವರ್ಸ್ ಬುದ್ಧಿ. ಹಾಗಾಗಿ ನಮ್ದು ಈಗ ಪ್ರಾಬ್ಲಮ್ ಆಗ್ತಾ ಇರೋದು. ನಮ್ಗೆ ನಮ್ಮ ಹೆಲ್ತ್ಗೆ, ಫಾರ್ ಎಕ್ಸಾಂಪಲ್ ನಮ್ಮ ಹೆಲ್ತ್ಗೆ ಅಗತ್ಯ ಆಗಿರುವಂತಹ ಚಾಯ್ಸಸ್ ಮಾಡಕ್ ನಮ್ ಕೈಲಿ ಆಗ್ತಾ ಇಲ್ಲ. ಯಾಕಂದ್ರೆ ಮನಸ್ಸು ಇಸ್ ವೆರಿ ಓವರ್ ಪವರಿಂಗ್ ಓವರ್ ಬುದ್ಧಿ. ಈ ಮಂತ್ರ ಏನಿದೆ, ಗಾಯತ್ರಿ ಮಂತ್ರ ಏನಿದೆ, ಆ ಬುದ್ಧಿಯನ್ನ ಫಸ್ಟ್ ಆಕ್ಟಿವೇಟ್ ಮಾಡುತ್ತೆ. ಆಕ್ಟಿವೇಟ್ ಹೇಗೆ? ಸತ್ವ ಪ್ರಧಾನ ಮಾಡುತ್ತೆ. ಸತ್ವ ಪ್ರಧಾನ ಆಗ್ತಾ ಹೋದಂಗೆ ನಮಗೆ ಗೊತ್ತಿಲ್ದಂಗೆ ನಮ್ಮ ದಾರಿಲಿ ನಮ್ಮ ಒಳಗಡೆಯಿಂದ ಬರುವಂತಹ ಎಷ್ಟೋ ಕಾಂಪ್ಲಿಕೇಶನ್ಸ್ ಗಳನ್ನ ನಿಜವಾಗ್ಲೂ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತೀನಿ, ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿರೋದು. ಆಸ್ ಸಿಂಪಲ್ ಆಸ್ ನಮ್ಮದೇ ಅನುಷ್ಠಾನದಲ್ಲಿ ನಮಗೇನು ಬ್ಲಾಕೇಜಸ್ ಬರ್ತವೆ, ಕ್ಲಾರಿಟಿ ಇಲ್ಲ ನನಗೆ, ನನ್ನ ಇಷ್ಟ ದೇವತೆದು ಕ್ಲಾರಿಟಿ ನನಗೆ ಗೊತ್ತಿಲ್ಲ, ಅವರ ಅಥವಾ ಆ ಥರ ಏನು ಎನಿಥಿಂಗ್ ದಟ್ ಕಾಸಸ್ ಡಿಸ್ಟ್ರಾಕ್ಷನ್, ಇದು ಎಲ್ಲದನ್ನು ಕ್ಲಿಯರ್ ಮಾಡೋ ಶಕ್ತಿ ಗಾಯತ್ರಿ ಮಂತ್ರಕ್ಕಿದೆ. ಆ್ಯಂಡ್ ದಟ್ applies to material life also. Now if we are one pointed in our effort, anything can be manifested in material life. And the same energy goes to spiritual life also. ಅದಕ್ಕೆ ಗಾಯತ್ರಿ ಮಂತ್ರ is so powerful in both places. ಹಾಗಾಗಿ ಅದನ್ನ ಇಫ್ ಎಂಟೈರ್ ಜನರೇಷನ್ ತಪ್ಪಾಗಿ ಕಲಿತು ಅಂದ್ರೆ ಅದಕ್ಕೆ ದ್ವಿಜಬಂಧುಗಳು ಮಾಡಬಾರ್ದು ಅನ್ನೋದು ವೇದನ ಅಥವಾ ಗಾಯತ್ರಿ ಮಂತ್ರವನ್ನ. ಯಾಕೆಂದ್ರೆ ದ್ವಿಜ ಯಾರಿಗ್ ಗೊತ್ತು, ಅವರ ಬಂಧುಗಳು ಕೇಳೆ ಕಲಿಯೋರು. ಅವ್ರಿಗೆ ಅನ್ಲೆಸ್ ಅವ್ರಿಗೆ ಪಾಠ ಆಗಿಲ್ಲ ಆಗಿದೆ ಅಂತ ಆದ್ರೆ ಅವ್ರು ಇಲ್ಲ, ಅನ್ಲೆಸ್ ದಟ್ ಹ್ಯಾಪನ್ಸ್ ಅವ್ರು ಕೇಳೇ ಕಲಿಯೋದು. ಹಾಗಾಗಿ ಅವರು ಅಭ್ಯಾಸ ಮಾಡೋ ಹಾಗಿಲ್ಲ.
ಆಯ್ತಾ? ಸೊ ಇದೆಲ್ಲ ರೀಸನ್ನಿಗೆ ಅನುಷ್ಠಾನ ಮಾಡುವಂತಹ ಗಾಯತ್ರಿ ಮಂತ್ರವನ್ನ ಜೋರಾಗಿ ಹೇಳ್ಬಾರದು ಅಂತ. ಹ್ಮ್. ಬಟ್ ಅದೇನಾಗ್ಬಿಟ್ಟಿದೆ ಇವಾಗ ಅಂದ್ರೆ, ಅದು ಒಂದು ಪ್ರಾಹಿಬಿಟರಿ ರೂಲ್ ಆಗಿ ಕಿವಿಲಷ್ಟೇ ಹೇಳ್ಕೋಬೇಕು, ಸೀಕ್ರೆಟ್ ಆಗಿ ಇಡ್ಬೇಕು ಅಂತ ಆಗಿ, ಯಾರಿಗೆ ಸಂಧ್ಯಾ ವಂದನೆ ಯಾರಿಗೆ ಉಪನಯನ ಆಗಿದೆ ಅವರಿಗೂ ಕೂಡ ಗೊತ್ತಿಲ್ಲ. ಹ್ಮ್. ಮೊದ್ಲೆಲ್ಲ ಏನಾಗ್ತಿತ್ತು, ಉಪನಯನ ಆದ್ಮೇಲೆ, ಉಪನಯನದ ಪರ್ಪಸ್ಸೇ ವೇದಾಧ್ಯಯನ ಅಂತ. ಹ್ಮ್. ಉಪನಯನ ಆದ್ಮೇಲೆ ಗುರುಕುಲಕ್ಕೆ ಹೋಗೋರು. ಗುರುಕುಲದಲ್ಲಿ ಆಕ್ಚುಲಿ ಕಲಿಸ್ತಿದ್ರು, ಔಟ್ ಲೌಡ್ ಚಾಂಟಿಂಗ್ ಮಾಡಿ ಕಲಿಸ್ತಾ ಇದ್ರು. ಅದಾದ್ಮೇಲೆ ವಾಚಿಕ ಉಪಾಂಶು ಮಾನಸಕ್ಕೆ ಹೋಗ್ತಾ ಇತ್ತು ಅವ್ರ ಅಭ್ಯಾಸ. ಇವಾಗ ಏನಾಗಿದೆ, ಉಪನಯನಕ್ಕೆ ಲಿಮಿಟ್, ಯಾರು ಗುರುಕುಲಕ್ಕೆ ಹೋಗಲ್ಲ, ಹೌದು. ಯಾರು ಗುರುಗಳ ಹತ್ರ ಕಲಿಯಕ್ಕೂ ಹೋಗಲ್ಲ. ಸೊ ಯಾರಿಗೂ ಗೊತ್ತೂ ಇಲ್ಲ. ಐ ವಿಲ್ ಟೆಲ್ ಯು, ವಿ ವರ್ ವೆರಿ ಸರ್ಪ್ರೈಸ್ಡ್ ಟು ನೋ ದಟ್ ಗಾಯತ್ರಿ ಅನ್ನೋದು ಸಸ್ವರ ಮಂತ್ರ ಅಂತಾನು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹ್ಮ್. ವೇದ ಮಂತ್ರ ಅಂತ ಗೊತ್ತು, ಬಟ್ ಸ್ವರ ಸಹಿತ ಗಾಯತ್ರಿ ಗೊತ್ತಿಲ್ಲ. ಹ್ಮ್. ಉಪನಯನ ಆದವ್ರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹ್ಮ್. ಹ್ಮ್. ಮತ್ತೆ ಪ್ರೊನೌನ್ಸಿಯೇಷನ್ ಎಲ್ಲಿಂದ. ಹೌದು. ಹಾಗಾಗಿ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಗಾಯತ್ರಿ ಮೇಲೆ ಒಂದು ವಿಡಿಯೋ ಮಾಡಿದೀವಿ. ಅದೇ ಇಂಟೆನ್ಷನ್ ಇಟ್ಕೊಂಡು ನಾನು ಇವಾಗ ಹೇಳ್ತಾ ಇದ್ದೀನಿ. ಹ್ಮ್. ಆ, ಓಂ ಭೂರ್ಭುವಸ್ಸುವಃ ಏನಿದೆ ಅದ್ರ ಸ್ವರ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಯಜುರ್ವೇದದ ಟ್ರೆಡಿಷನ್ ಅಲ್ಲಿ ನನಗೆ ಹೇಳ್ಕೊಟ್ಟಿರುವಂಥದ್ದು. ಬಟ್ ನಾನ್ ಮಾಡ್ತಿರೋದು ಸರಿನೋ ತಪ್ಪೋ, ನಿಮ್ಗೆ ಯಾರು ದೀಕ್ಷೆ ಕೊಟ್ಟಿದ್ದಾರೆ ಅವ್ರ ಹತ್ರ ಕೇಳ್ಬೇಕು. ಮೋಸ್ಟ್ಲಿ ಇಟ್ ಇಸ್ ಫಾದರ್. ಹ್ಮ್. ಅಪ್ಪ ಕೊಟ್ಟಿರೋದು ದೀಕ್ಷೆ. ಯಾರ್ಯಾರು ಕಲ್ತಿದ್ದಾರೆ ಹ್ಮ್. ಅಪ್ಪಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಆಯ್ತು ಅಂದ್ರೆ ಹ್ಮ್. ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕು. ಅವರ ಟ್ರೆಡಿಷನ್ದ ಗುರುಗಳು ಏನಿದ್ದಾರೆ, ಪೇರೆಂಟ್ಸಿಗೆ ಯೂಶಲಿ ಗೊತ್ತಿರುತ್ತೆ, ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಸೊ ನಾನು ಹೇಳ್ತಿರೋದು ತಪ್ಪಾ ಸರಿನಾ ಅಂತ ಇದು ನಾನೇನೀಗ ಹೇಳ್ದೆ ಅದನ್ನ ಇಟ್ಕೊಂಡು ಡಿಸೈಡ್ ಮಾಡಕ್ ಆಗಲ್ಲ. ಹ್ಮ್. ಯಾಕೆಂದ್ರೆ ಇಟ್ ಡಿಪೆಂಡ್ಸ್ ಆನ್ ಟ್ರೆಡಿಷನ್. ಹ್ಮ್. ಬಟ್ ಟ್ರೆಡಿಷನ್ಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಸ್ವರ ಸಹಿತವಾಗಿ ಕಲ್ತು ಪ್ರೊನೌನ್ಸಿಯೇಷನ್ ಫೊನೆಟಿಕ್ ಜೊತೆ ಮಾಡಿದ್ರೆ ಮಾತ್ರ. ಇಲ್ದಿದ್ರೆ ಈಗ ಎಷ್ಟು ಜನರಿಗೆ ಉಪನಯನ ಆಗಿದೆ, ಹೌದು. ಎಷ್ಟು ಜನ ದಿನ ಮಾಡ್ತಿದ್ದಾರೆ, ಎಷ್ಟು ಜನರಿಗೆ ಬೆನಿಫಿಟ್ ಆಗಿದೆ. ನಿಜ. ಆಗ್ಬೇಕಲ್ವಾ ಎಲ್ರಿಗೂ. ಮಂತ್ರ ಸಿದ್ಧಿ ಬಿಡಿ, ಅವ್ರ ನಾವು ಬ್ರಾಹ್ಮಣರಂತಾನೆ ಹೇಳ್ತೀವಿ, ಬ್ರಾಹ್ಮಣರಿಗೆ ಆಗೋದಿದು. ಹೌದು. ಬ್ರಾಹ್ಮಣರಲ್ಲಿ ಎಷ್ಟು ಜನ ಆಕ್ಚುಲಿ ಬ್ರಾಹ್ಮಣರಾಗಿ ಬದುಕ್ತಾ ಇದ್ದಾರೆ. ಹೌದು. ಯಾಕೆಂದ್ರೆ ಅವರ ಅವರ ಐ ಮೀನ್, ನಾನು ವೆಲ್ ಲರ್ನ್ಡ್ ಬ್ರಾಹ್ಮಣರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ನಾಟ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಲ್ಲ ನಾವು. ಬಟ್ ಬ್ರಾಹ್ಮಣರು ಅಂತ ಕರ್ಕೊಳ್ಳೋರು, ಯಾರಿಗ ಉಪನಯನ ಸಂಸ್ಕಾರ ಆಗಿದೆ, ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನೋಡ್ಕೋಬೇಕು ಅಂತ ನಾನು ಹೇಳೋದು. ಹ್ಮ್. ಸೊ ಗುರುಗಳ ಹತ್ರ ಹೋಗಿ, ಗೊತ್ತಿಲ್ಲ ನಿಮ್ ಕೈಯಲ್ಲಿ ಒಂದು ಜೆಮ್ ನೀವು ಕೇಳದೇನೆ ನಿಮ್ಗೆ ಕೊಟ್ಟಿದ್ದಾರೆ, ಹೌದು. ಅದನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಇದೇ ಮಾಡ್ತಾ ಇದೀವಿ ನಾವು. ಹ್ಮ್. ಯಾಕೆ ಅಂದ್ರೆ ಜೋರಾಗಿ ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ. ಹೌದು. ಹಾಗಾಗಿ ಆ ಪವರ್ಫುಲ್ ಮಂತ್ರದ ಪವರ್ ನಿಮಗೆ ಸಿಗ್ಬೇಕು, ನಿಮ್ಮ ಮಟೀರಿಯಲ್ ಸ್ಪಿರಿಚುವಲ್ ಲೈಫಲ್ಲಿ ತುಂಬಾ ಮುಂದೆ ಹೋಗ್ತೀರಾ. ಸೊ ಖಂಡಿತ ಫೊನೆಟಿಕ್ ರೂಲ್ಸ್ನ ಅದರ ಸ್ವರಗಳನ್ನ ಕಲ್ತೆ ಅಭ್ಯಾಸ ಮಾಡಬೇಕು. ಇವಾಗ್ಲೇ ಅದರ ಎಫರ್ಟನ್ನ ಅವರು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಇದು ಕೋರಿಕೆ. ಓಕೆ. ಎಸ್. ಗಾಯತ್ರಿ ಮಂತ್ರನ ನೀವು ಪಠಣೆ ಮಾಡಿ ತೋರಿಸಿದ್ರಿ, ಹೇಗೆ ಸರಿಯಾಗಿ ಉಚ್ಚಾರಣೆಯಲ್ಲಿ ಹೇಳಬೇಕು ಅಂತೆಲ್ಲ ಹೇಳಿದ್ರಿ. ಆದ್ರೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಗಾಯತ್ರಿ ಮಾಡೋ ಹಾಗಿಲ್ಲ ಅನ್ನೋದೊಂದು ಇದೆ. ಅದು ಎಷ್ಟ್ರ ಮಟ್ಟಿಗೆ ಸರಿ ಅಥವಾ ನಿಜಾನ, ಅಥವಾ ಹೆಣ್ಮಕ್ಳು ಗಾಯತ್ರಿ ಮಾಡಬಹುದಾ? ಫಸ್ಟ್ ಆಫ್ ಆಲ್ ಆ ಥರ ಎಲ್ಲೂ ಹೇಳಲಿಲ್ಲ. ಹ. ಅಂದ್ರೆ ಅದೊಂದು ಸೋಷಿಯಲಿ ಬಂದಿರುವಂತಹ ಪ್ರಾಹಿಬಿಷನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬೇಸ್ ಮೇಲೆ ಬಂದಿರುವಂತಹ ಪ್ರಾಹಿಬಿಷನ್. ಎಸ್ಪೆಷಲಿ ವೇದ ಎಲ್ಲಿಂದ ಗಾಯತ್ರಿ ಮಂತ್ರ ಬಂದಿದೆ, ನಮಗ್ ಕೊಟ್ಟಿದೆ, ಯಾವ ಸೋರ್ಸ್ ಗಾಯತ್ರಿ ಮಂತ್ರವನ್ನ ಕೊಟ್ಟಿದೆ, ಅಲ್ಲಿ ರೆಫರೆನ್ಸ್ ಇಲ್ಲ. ನಾವು ತುಂಬಾ ಕಡೆ ಕೇಳಿದ್ವಿ, ನಮ್ಮ ಗುರುಗಳನ್ನು ಕೇಳಿದೀವಿ, ಗೊತ್ತಿರೋರ ಹತ್ರನೂ ಹೋಗಿ ಕೇಳಿದೀವಿ. ಅದಕ್ಕೆ ವೇದದ ಮುಖಾಂತರ ರೆಫರೆನ್ಸ್ ಯಾವುದು ಇಲ್ಲ. ಇರುವಂತದ್ದು ಒಂದು ಸೆಂಟೆನ್ಸ್, ಐ ಥಿಂಕ್ ಅದು ಭಾಗವತದಲ್ಲಿದೆ ಅಥವಾ ಯಾವುದೋ ಒಂದು ಸ್ಮೃತಿಯಲ್ಲಿರೋದು. ಅದ್ರ ಬೇಸ್ ಮೇಲೆ ಎಲ್ಲರೂ ಇದನ್ನ ಹೇಳೋದು. ಹ್ಮ್. ಸ್ತ್ರೀ ಶೂದ್ರ ದ್ವಿಜ ಬಂಧು ನಾಂ ತ್ರಯೋ ವೇದಾನ ಗೋಚರಾಹ ಹಾಗೇನೋ ಇದೆ. ಹ್ಮ್. ನ ಗೋಚರಾಹ ಅಂತ, ಗೋಚರ ಅಂದ್ರೆ ಕಾಣಲ್ಲ ಅಂತ. ಹ್ಮ್. ಕಾಣಲ್ಲ ಅಂದ್ರೆ ಹೇಗೆ, ಅದರ ಆಸ್ ಲಾಂಗ್ ಆಸ್ ಸ್ತ್ರೀ ಅಂದ್ರೆ, ಯೂಶ್ವಲಿ ಸೋಷಿಯಲಿ ಸ್ಪೀಕಿಂಗ್ ಒಬ್ಳು ಸ್ತ್ರೀ ಅಂದ್ರೆ ಅವಳ ರೆಸ್ಪಾನ್ಸಿಬಿಲಿಟಿ ಯೂಶ್ವಲಿ ವಾಸ್ ಲಿಮಿಟೆಡ್ ಟು ಮನೆ, ಹ್ಮ್. ಮನೆ, ಫ್ಯಾಮಿಲಿ. ಐ ಡೋಂಟ್ ವಾಂಟ್ ಟು ಸೇ ಲಿಮಿಟೆಡ್ ಟು, ಬಟ್ ಫಾರ್ ದ ಲ್ಯಾಕ್ ಆಫ್ ಬೆಟರ್ ವರ್ಡ್ಸ್ ಐ ಹ್ಯಾವ್ ಟು ಸೇ ದಟ್ ಅವ್ರದ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಅದಿತ್ತು. ಹ್ಮ್. ವೆರಾಸ್ ಗಾಯತ್ರಿ ಮಂತ್ರ ಇರ್ಬೋದು ಅಥವಾ ವೇದಾಧ್ಯಯನ ಇರ್ಬೋದು, ಅವ್ರು ಹೇಳೋದು ಆ ಲೈನಲ್ಲಿ ಹೇಳೋದು ವೇದದ ಇದಿಲ್ಲ ಅಂತ, ಅಧಿಕಾರ ವೇದಗಳು ಕಾಣಲ್ಲ ಅಂತ. ಹ್ಮ್. ಅದೇ ಇದನ್ನ ಗಾಯತ್ರಿ ಮಂತ್ರಕ್ಕೂ ಹೇಳ್ತಾರೆ.
ಆ, ಯಾಕೆ ವೇದ ಅಥವಾ ಗಾಯತ್ರಿ ಮಂತ್ರದ ಉದ್ದೇಶ ಏನಿತ್ತು? ವೇದಾಧ್ಯಯನ ಉದ್ದೇಶ ಇದ್ದಿದ್ದು. ವೇದಾಧ್ಯಯನ ಏನಕ್ಕೆ? ಬ್ರಹ್ಮ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಒಂದು. ಹ್ಮ್. ಮತ್ತೆ ಬ್ರಹ್ಮ ತತ್ವಕ್ಕೆ ರಿಲೇಟೆಡ್ ಇರುವಂತಹ ಕರ್ಮಗಳನ್ನ ಲೈಕ್ ಯಜ್ಞ ಗಳಲ್ಲಿ ಅಪ್ಲೈ ಮಾಡಿ, ಎಸ್ಪೆಷಲಿ ತ್ರೈವೇದಗಳೇನಿದಾವೆ, ಹ್ಮ್. ಋಗ್ವೇದ, ಯಜುರ್ವೇದ, ಸಾಮವೇದ, ಅದಕ್ಕೆ ಮೇನ್ ಆಗಿ ಅದರ ವೇದದ ಸಬ್ಜೆಕ್ಟ್ ಮ್ಯಾಟರೇ ಅದು. ಹ್ಮ್. ಜೀವದ ಬಗ್ಗೆ ಪ್ರಶ್ನೆಗಳು ಉಪನಿಷತ್ ಪಾರ್ಟ್ ಅಲ್ಲಿ ಬರುತ್ತೆ, ಪ್ರಶ್ನೆ ಉತ್ತರಗಳು. ಉಳಿದಿದ್ದ ಕಡೆ ಎಲ್ಲ ಬ್ರಹ್ಮನ ಬಗ್ಗೆ ಜಾಸ್ತಿ ಬರುತ್ತೆ. ಹ್ಮ್. ಮತ್ತೆ ಬ್ರಹ್ಮನನ್ನ ಪಡೆಯೋದಿಕ್ಕೆ, ಬೇರೆ ಬೇರೆ ತರದಲ್ಲಿ ಪಡೆಯೋದಿಕ್ಕೆ ಏನೇನ್ ಮಾಡ್ಬೇಕು, ಇದು ಸಬ್ಜೆಕ್ಟ್ ಮ್ಯಾಟರ್ಗಳು. ಇದನ್ನೆಲ್ಲ ನಾವು ಕಲ್ತ ಮೇಲೆ ಅದನ್ನ ಕರ್ಮದಲ್ಲಿ ಅದನ್ನ ಅನುಷ್ಠಾನ ಮಾಡೋದು, ಸ್ವಂತ ಅನುಷ್ಠಾನ ಪ್ಲಸ್ ಬೇರೆ ಬೇರೆ ಕಡೆ ಈಗ ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳನ್ನ ಏನೇನು ಮಾಡಿಸ್ತೀವಿ ಅಲ್ಲಿ ಅಪ್ಲೈ ಮಾಡೋದು. ಇದೇ ವೇದಗಳ ಅಪ್ಲಿಕೇಶನ್ ಏನ್ ಹೇಳ್ತೀವಿ ಅದು ಮೇನ್ ಆಗಿ. ಹ್ಮ್. ಸೊ ಅದನ್ನ ಅರ್ಥ ಮಾಡ್ಕೊ. ವೇದ ಅಂದ್ರೆ ನಾಟ್ ಲೈಕ್ ಶ್ಲೋಕ ಸ್ತೋತ್ರಗಳಲ್ಲಿ ಇರುವಂತಹ ಸಂಸ್ಕೃತ ವೇದದ್ದಲ್ಲ. ಹ್ಮ್. ವೇದದ ಸಂಸ್ಕೃತ ಇನ್ನ ತುಂಬಾ ಕಾಂಪ್ಲೆಕ್ಸ್ ಇರೋದು. ಅಥವಾ ವೇದದ ಬರೀ ವರ್ಡ್ ಟು ವರ್ಡ್ ಮೀನಿಂಗ್ ಅಷ್ಟೇ ಇಸ್ ನಾಟ್ ಲಿಮಿಟೆಡ್. ಮಂತ್ರಾಸ್ ಆರ್ ನಾಟ್ ಲಿಮಿಟೆಡ್ ಟು ವರ್ಡ್ ಮೀನಿಂಗ್. ಹ್ಮ್. ಇಸ್ ವೇ ಮೋರ್ ದೆನ್ ದಟ್. ಅದೆಲ್ಲ ಅರ್ಥ ಮಾಡ್ಕೋಬೇಕು ಅಥವಾ ಅದನ್ನೆಲ್ಲ ಎಕ್ಸ್ಪೀರಿಯನ್ಷಿಯಲಿ ಫೀಲ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಲೆವೆಲ್ ಆಫ್ ಧೀಶಕ್ತಿ ಬೇಕಾಗುತ್ತೆ. ಹ್ಮ್. ಅದಕ್ಕಾಗಿ ಆ ಧೀಶಕ್ತಿಯನ್ನ ಒಬ್ಬ ಶಿಷ್ಯ ಪಡಿಲಿ ಅನ್ನೋ ಕಾರಣಕ್ಕೆ ಗಾಯತ್ರಿ ಕೊಟ್ಟಿರುವಂತದ್ದು. ಹ್ಮ್. ಬ್ರಾಹ್ಮಣತ್ವ ಅನ್ನೋದೇನಿದೆ ಅದು ಮೇನ್ ಆಗಿ ಅದರಲ್ಲೇ ಅಡಗಿರುವಂತದ್ದು. ವೇದವನ್ನ ಸ್ಟಡಿ ಮಾಡೋದಿರ್ಬೋದು, ಮತ್ತೆ ಅದನ್ನ ಆಚರಣೆ, ಸ್ವಂತ ಆಚರಣೆ ಮತ್ತೆ ಇದ್ರಲ್ಲಿ ಅದೇ ಬ್ರಾಹ್ಮಣತ್ವ ಅನ್ನೋದು ಒಂದು ಜಾತಿ ಅಲ್ಲ. ಅದು ಇವಾಗ ಆಗಿದೆ, ವೆರಿ ಅನ್ಫಾರ್ಚುನೇಟ್. ಬಟ್ ಸನಾತನ ಧರ್ಮದ ಪ್ರಕಾರ ಭಗವಂತ ಕೃಷ್ಣನು ಇದನ್ನೇ ಹೇಳೋದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಗುಣಗಳ ಪ್ರಕಾರ ಅಂದ್ರೆ ಒಂದು ಮನಸ್ಸಿನ ಗುಣದ ಬೇಸ್ ಮೇಲೆ ಪ್ಲಸ್ ಆ ಮನಸ್ಸು ಮಾಡುವಂತಹ ಕರ್ಮಗಳ ಬೇಸ್ ಮೇಲೆ ಸೃಷ್ಟಿ ಮಾಡಿರುವಂತದ್ದು ಅಂತ. ಸೊ ಬ್ರಾಹ್ಮಣತ್ವ ಅಲ್ಲಿರುವಂತದ್ದು. ಅದಕ್ಕೆ ಪೂರಕವಾಗಿ ಒಂದು ಧೀಶಕ್ತಿ ಏನ್ ಬೇಕು ಅದನ್ನ ಕೊಡೋದಕ್ಕೆ ಗಾಯತ್ರಿ ಮಂತ್ರಕ್ಕೆ ಆಗುತ್ತೆ. ಹಾಗಾಗಿ ಗಾಯತ್ರಿ ಮಂತ್ರವನ್ನ ಯಾರು ವೇದಾಧ್ಯಯನಕ್ಕೆ ಹೋಗ್ತಾರೆ ಅವರಿಗೆ ಅಂತ ಇದ್ದಿದ್ದು. ಆಗಿನ ಕಾಲದಲ್ಲಿ ವೇದಾಧ್ಯಯನಕ್ಕೆ ಹೋಗ್ತಿದ್ದು ಗಂಡ್ಮಕ್ಳು. ಗಂಡ್ಮಕ್ಳದ್ದು ಒಂದು ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇತ್ತು, ಹೆಣ್ಮಕ್ಳದ್ದು ಒಂದು ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಹಾಗಾಗಿ ಹೆಣ್ಮಕ್ಳಿಗೆ ಬೇಡ, ಯಾಕೆಂದ್ರೆ ಹೋಗ್ತಾ ಇಲ್ಲ ಅವರು. ಅಪ್ಲಿಕಬಿಲಿಟಿ ಏನು, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ದಿಸ್ ಇಸ್ ಸಮಥಿಂಗ್ ಟು ರಿಮೆಂಬರ್. ಅಪ್ಲಿಕಬಿಲಿಟಿ ವೇದ ಅಧ್ಯಯನಕ್ಕಲ್ಲ, ಅದಕ್ಕೂ ಮೊದಲು ಅಪ್ಲಿಕಬಿಲಿಟಿ ಆ ಧೀಶಕ್ತಿ ಬರ್ಲಿ ಅಂತ. ಗಾಯತ್ರಿ ಮಂತ್ರದ ಅಪ್ಲಿಕಬಿಲಿಟಿ, ಆ ಧೀಶಕ್ತಿ ಗಂಡ್ಮಕ್ಳಿಗೆ ಅಷ್ಟೇ ಬರ್ಬೇಕು ಅಂತಲ್ಲ, ಎಲ್ರಿಗೂ ಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದಟ್ ವಾಸ್ ದ ಎಲಿಜಿಬಿಲಿಟಿ ಫಾರ್ ವೇದ ಅಧ್ಯಯನ ಅಂತ. ವೇದಾಧ್ಯಯನ ಮಾಡದಿರೋರ್ಗು ಅದೇ ದೇಶಕ್ತಿ ಬೇಕು. ಅವ್ರ ಲೈಫ್ ತುಂಬಾ ರಿಚ್ ಆಗಿ, ಸ್ಪಿರಿಚುವಲಿ, ಕಲ್ಚರಲಿ ತುಂಬಾ ರಿಚ್ ಆಗಿ ಅವ್ರ ಲೈಫ್ ಅನ್ನು ಬದುಕಬೇಕು ಅಂದ್ರೆ ಅದೇ ದೇಶಕ್ತಿ ಬೇಕು. ಹಾಗಾಗಿ ಹೆಣ್ಮಕ್ಳು ಹೋಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಸೋಷಿಯಲಿ ರೆಸ್ಪಾನ್ಸಿಬಿಲಿಟಿ ವೈಸ್ ಸ್ಪೀಕಿಂಗ್ ಸ್ತ್ರೀಯವರಿಗೆ ಇಲ್ಲ. ಹಾಗೆ ಶೂದ್ರ ಇಟ್ ಇಸ್ ಅ ವೆರಿ ಅನ್ಫಾರ್ಚುನೇಟ್. ಇವತ್ತಿನ ಆ ವರ್ಡ್ ನಾವು ಯೂಸ್ ಮಾಡೋದು ಇವತ್ತು ತಪ್ಪು, ಯಾಕೆಂದ್ರೆ ಆ ಲೆವೆಲ್ಗೆ ಆಗೋಗಿದೆ. ಸೊ ಸಮ್ವಾಟ್ ವಿ ಡೋಂಟ್ ನೋ ಹೂ ಟು ಪಿನ್ ಪಾಯಿಂಟ್, ಯಾರನ್ನ ಬ್ಲೇಮ್ ಮಾಡಬೇಕು ಇಲ್ಲಿ ಆ ವರ್ಡ್ಗೆ ಈ ಮೀನಿಂಗ್ ಬರೋದಕ್ಕೆ. ವಿ ಡೋಂಟ್ ನೋ. ಬಟ್ ಆಸ್ ಅ ಸೊಸೈಟಿ ದಟ್ಸ್ ವೇರ್ ವಿ ಹ್ಯಾವ್ ಕಮ್. ಬಟ್ ಒರಿಜಿನಲಿ ಆ ಒಂದು ಇಟ್ ಇಸ್ ನಾಟ್ ಈವನ್ ಅ ಕಾಸ್ಟ್. ಇಟ್ ವಾಸ್ ಅದೊಂದು ಸಮಾಜದ ಫೌಂಡೇಶನ್ ಇತ್ತು ಆ ವರ್ಣ. ಬಟ್ ಇವತ್ತು ಒಂಥರ ಅನ್ಟಚಬಿಲಿಟಿ ವರ್ಗು ಹೋಗ್ಬಿಟ್ಟಿದೆ. ಯಾಕೆ ಏನು, ದರ್ ಇಸ್ ನೋ ಪಾಯಿಂಟ್ ಇನ್ ಡಿಸ್ಕಸಿಂಗ್ ದಟ್. ಅದನ್ನ ಚೇಂಜ್ ಮಾಡೋದ್ರಲ್ಲೇ ಇರೋದು. ಬಟ್ ಏನು, ಎಲ್ಲಾ ತರದ ಕೆಲಸ ಕಾರ್ಯಗಳಲ್ಲಿ, ಸಪೋರ್ಟಿವ್ ಕೆಲಸ ಕಾರ್ಯಗಳಲ್ಲಿ ಆ ಒಂದು ವರ್ಣದ ಜನರು, ಗಂಡ್ಮಕ್ಳಿರ್ಲಿ ಹೆಣ್ಮಕ್ಳಿರ್ಲಿ, ಬ್ಯುಸಿ ಇರೋರು. ಇದಕ್ಕೆ ಬೇಕಾಗುವಂತಹ ಅನುಷ್ಠಾನಕ್ಕೆ, ಈ ಗಾಯತ್ರಿ ಅನುಷ್ಠಾನಕ್ಕೆ ಮಾಡೋದಕ್ಕೆ ಬೇಕಾಗುವಂತಹ ಟೈಮ್ ಅಥವಾ ಪೇಶನ್ಸ್ ಅಥವಾ ಕ್ವಾಲಿಟಿ ಆಫ್ ಥಿಂಕಿಂಗ್ ಅದೆಲ್ಲ ಅಲ್ಲಿ ಇಲ್ಲ. ಹೆಣ್ಮಕ್ಳಲ್ಲೂ ಇರ್ತಿರ್ಲಿಲ್ಲ ಅಥವಾ ಆ ವರ್ಣದಲ್ಲಿ ಇರುವಂತಹ ಜನರಲ್ಲೂ ಇರ್ತಾ ಇರ್ಲಿಲ್ಲ. ಹಾಗಾಗಿ ಅವ್ರಿಗೆ ಇದರ ಬೇಸ್ಡ್ ಆನ್ ದ ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಬೇಡ ಅಂತ ಇದ್ದಿದ್ದು, ಅಥವಾ ಕಾಣಲ್ಲ ಅಂತಿದ್ದು. ಬೇಡ ಅಂತ ನೋಡಲ್ಲ, ಅದು ಇವೆಂಚುಲಿ ಬೇಡ ಅಂತ ಆಯ್ತು. ಹಂಗೆ ದ್ವಿಜಬಂಧೆಗಳಿಗೂ ಹೇಳ್ತಾರೆ. ದ್ವಿಜರು ಅಂದ್ರೆ ಯಾರಿಗ ಉಪನಯನ ಆಗಿದೆ ಅವರು, ಅವರ
ಬಂಧುಗಳು ಅಂದ್ರೆ ರಿಲೇಟಿವ್ಸ್ಗೂ ಆಕ್ಚುಲಿ ವೇದ ಇದು ಕಾಣಲ್ಲ. ಜಸ್ಟ್ ಬಿಕಾಸ್ ನಮ್ಮ ಅಣ್ಣನೋ ತಮ್ಮನೋ ಕಸಿನೋ ಯಾರೋ ಕಲ್ತಿದ್ದಾರೆ ಅನ್ನೋ ಕಾರಣಕ್ಕೆ ನನಗೆ ಅದ್ರದ್ದು ಅಧಿಕಾರ ಬರುತ್ತಾ? ಇಲ್ಲ. ಇಲ್ಲ. ಆ ಫ್ಯಾಮಿಲಿಲಿ ಹುಟ್ಟಿನೂ ನಾನು ಏನೇನ್ ಸಂಸ್ಕಾರಗಳ ಮೂಲಕ ಹೋಗ್ಬೇಕು ಅದರಿಂದಾನೇ ಹೋಗ್ಬೇಕು ಅದನ್ನ ಕಲಿಯೋದಿಕ್ಕೆ. ಹ್ಮ್. ಸೊ ಅಂದ್ರೆ ಏನು, ಜಸ್ಟ್ ಬೈ ಬೀಯಿಂಗ್ ಒಂದು ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರೋ ಕಾರಣಕ್ಕೆ ಅಥವಾ ಒಂದು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರೋ ಕಾರಣಕ್ಕೆ ಈ ಗಾಯತ್ರಿ ಅನುಷ್ಠಾನದ ಇಂಪಾರ್ಟೆನ್ಸ್ ಕಾಣಕ್ ಸಾಧ್ಯ ಆಗಲ್ಲ, ಅಥವಾ ಮಾಡಕ್ಕೂ ಕಷ್ಟ. ಎಷ್ಟು ಇಡೀ ದಿನ ಕೆಲಸ ಮಾಡಿದ್ರು ಮುಗಿಯಲ್ಲ, ಆ ತರ ಒಂದು ಲೆವೆಲ್ ಇತ್ತು. ನಮ್ಮ ಅಮ್ಮಂದ್ರನ್ನ ನಾವು ನೋಡ್ತೀವಿ. ಹೌದು. ಸೊ ಅದೆಲ್ಲ ಕಾರಣಕ್ಕೆ ಬೇಡ ಅಂತ ಆಗಿದ್ದು. ಅದು ಇವೆಂಚುವಲಿ ಅದು ಹೆಂಗಾಗಿತ್ತು ಅಂದ್ರೆ ಪ್ರಾಹಿಬಿಟ್ರಿ ಆಗೋಯ್ತು. ಮಾಡಬಾರದು, ಕೊಡ್ಲೇಬಾರದು, ಅಧಿಕಾರ ಇಲ್ಲ ಅನ್ನೋವರೆಗೂ ಎಲ್ಲ ಮಾತಾಡ್ತಾರೆ. ಇದು ಡೆಫಿನೆಟ್ಲಿ ಹೆಣ್ಮಕ್ಳು ಎಸ್ಪೆಷಲಿ ನಮ್ ಗುರುಕುಲದಲ್ಲಿ ಇವತ್ತಿಗೂ ಗಾಯತ್ರಿಯ ಜಪದ ಇದು ಸಿಗುತ್ತೆ, ದೀಕ್ಷೆ ಸಿಗುತ್ತೆ, ಗಾಯತ್ರಿ ಅನುಷ್ಠಾನವನ್ನ ಮಾಡ್ತಾರೆ. ನಾನು ಎಲ್ಲಿ ಓದಿದ್ದೀನಿ, ನಂದು ಎಸ್ವ್ಯಾಸ ಯೂನಿವರ್ಸಿಟಿ ಏನಿದೆ, ನನ್ನ BSc ಎಲ್ಲಿ ಮಾಡಿದ್ದೀನಿ, ಅಲ್ಲೂ ಕೂಡ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗೆ ಗಾಯತ್ರಿ ಅನುಷ್ಠಾನದ ದೀಕ್ಷೆ ಸಿಗುತ್ತೆ. ಉಪನಯನ ಸಂಸ್ಕಾರದ ಮೂಲಕ ಅಲ್ಲ, ಗುರುಕುಲದಲ್ಲಿ ಹೌದು, ಬಟ್ ಬೇರೆ ಕಡೆ ಅಟ್ಲೀಸ್ಟ್ ಜಪ ಮಾಡೋದಿಕ್ಕೆ ಏನು ಕಲಿಬೇಕೋ ಅದರ ದೀಕ್ಷೆಯನ್ನ ಕೊಡಲಾಗುತ್ತೆ. ಅದನ್ನ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಲಾಗುತ್ತೆ. ಪ್ಲಸ್ ಹೆಣ್ಮಕ್ಳು ಇದೊಂದಿದೆ, ಹೆಣ್ಮಕ್ಳು ಅದನ್ನ ಹೇಳೋದ್ರಿಂದ ಅವರಲ್ಲಿ ಮ್ಯಾಸ್ಕ್ಯುಲಿನಿಟಿ ಬಂದ್ಬಿಡುತ್ತೆ, ಅಥವಾ ಮ್ಯಾಸ್ಕ್ಯುಲಿನ್ ಫೀಚರ್ಸ್ ಬಾಡಿಲಿ ಬರುತ್ತೆ. ಒಂದ್ ವಿಷಯ ಹೇಳ್ತೀನಿ, ಅದು ಬರೋದು ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ ಇಂದ, ಇಲ್ಲ ಮನೆಯಲ್ಲಿ ಅಥವಾ ಲೈಕ್ ಜೆನೆಟಿಕಲಿ ಇಫ್ ದೇವರ್ ಪ್ರೀಡಿಸ್ಪೋಸ್ ಟು ಪ್ರಾಬ್ಲಮ್ಸ್ ಲೈಕ್ PCOD, ಅದರಿಂದ ಬರೋದು. ವೇದ ಮಾಡ್ತಿರೋರ್ಗೆ ಅದೆಲ್ಲರೂ ಬಂದಿದೆ ಅಂದ್ರೆ ವೇದದಿಂದ ಅಂತ ಖಂಡಿತ ಅಲ್ಲ. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಗುರುಕುಲದಲ್ಲಿ ಹೆಣ್ಮಕ್ಳು ಗುರುಕುಲದಿಂದ ಬಂದಿರೋಳು ನಾನು ಇವತ್ತಿಗೂ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಹೆಣ್ಮಕ್ಳು ಮಾಡ್ತಿದ್ದಾರೆ, ದೇ ಆರ್ ಲಿವಿಂಗ್ ವೆರಿ ಹ್ಯಾಪಿ ಲೈಫ್. ಹೆಣ್ಮಕ್ಳ ಹೆಲ್ತ್ ಸಿಸ್ಟಮು ವೈಸು ತುಂಬಾ ಹ್ಯಾಪಿಯಾಗಿದ್ದಾರೆ, ಅವ್ರಿಗೆ ಮಕ್ಕಳು ಆಗಿದೆ, ಎಲ್ಲದೂ ಇದೆ. ಅಕಸ್ಮಾತ್ ಯಾರಿಗಾದ್ರೂ ಅದು ಕಾಣ್ತಾ ಇದೆ ಅಂದ್ರೆ PCOD ತರ ಇಶ್ಯೂಸ್ ಇದೆ ಅಂದ್ರೆ ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್ ಆರ್ ಜೆನೆಟಿಕಲಿ ಡಿಸ್ಪೋಸ್ಡ್. ಅವ್ರೊಂದು ಲೈಫ್ ಸ್ಟೈಲ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಅದಾಗಕ್ ಪ್ರಾಬ್ಲಮ್ ಆಗಕ್ ಸಾಧ್ಯ ಇಲ್ಲ. ಅದು ಇನ್ಫ್ಯಾಕ್ಟ್ ಆ ಲೈಫ್ ಸ್ಟೈಲ್ ಎಲ್ರಿಗೂ ಬೇಕು. ಗಾಯತ್ರಿ ಮಂತ್ರ ಮಾಡಿರೋ ಎಲ್ರಿಗೂ ಬೇಕು, ಮಾಡ್ತಾ ಇರೋ ಅಥವಾ ಮಾಡ್ಬೇಕು ಅನ್ನೋರ ಎಲ್ರಿಗೂ ಆ ಲೈಫ್ ಸ್ಟೈಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ದಿದ್ರೆ ಗಾಯತ್ರಿ ಮಂತ್ರದ ಪವರ್ ಅನ್ನ ಇನ್ವೋಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಬಂದಿದೆ ಬಿಟ್ರೆ ಹೆಣ್ಮಕ್ಳು ಮಾಡಬಹುದು, ಬಟ್ ಎಲ್ರಿಗೂ ತಗೋಬೋದಾ? ಇಲ್ಲ, ಲೈಫ್ ಸ್ಟೈಲ್ ರಿಕ್ವೈರ್ಮೆಂಟ್ ಇದೆ. ಹಂಗಾಗಿ ಹೆಣ್ಮಕ್ಳಲ್ಲೂ ಕೂಡ ಲೈಫ್ ಸ್ಟೈಲ್ ನ ಫಾಲೋ ಮಾಡಕ್ಕಿರೋರ್ಗೆ ಕೊಡಬಹುದು. ಗಂಡ್ಮಕ್ಳಿಗೂ ಅಷ್ಟೇ. ಈಗ ಗಾಯತ್ರಿ ಸಾಧನೆ ಸಿಕ್ಕವ್ರು ಎಷ್ಟು ಜನ ಯಾವ ತರ ಬದುಕ್ತಾ ಇದ್ದಾರೆ, ಸಾಧನೆನೂ ಮಾಡ್ತಾ ಇಲ್ಲ. ಸೊ ಇಟ್ ಇಸ್ ಅ ವೇಸ್ಟ್. ಮೊದ್ಲೆಲ್ಲ ಇವಾಗೇನು ಉಪನಯನ ಅಂತೂ ಇದೆ, ಗುರುಕುಲಕ್ಕೆ ಹೋಗ್ತಾ ಇಲ್ಲ ಯಾರು, ಬಟ್ ಉಪನಯನ ಮಾಡ್ತಿದ್ದೆ ಗುರುಕುಲಕ್ಕೆ ಹೋಗ್ಬೇಕು ಅಂತ, ಬಟ್ ಉಪನಯನಕ್ಕೆ ಲಿಮಿಟ್ ಆಗ್ಬಿಟ್ಟಿದೀವಿ. ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಆಸ್ ಅ ಸೊಸೈಟಿ. ಸುಮ್ಮನೆ ಅಫೆನ್ಸ್ ತಗೊಳ್ಳೋ ಬದಲು ಗೊತ್ತಿರೋರು ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಕೆಪಾಸಿಟಿ ಇರೋರು, ಗಾಯತ್ರಿ ಮಂತ್ರ ಮಾಡ್ತಿರೋರು ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಬೇಕು. ಆ್ಯಂಡ್ ಎಲ್ರಿಗೂ ಅದ್ರ ಬೆನಿಫಿಟ್ ಸಿಗೋ ಹಾಗೆ ಹೇಗೆ ಮಾಡಬಹುದು ಅನ್ನೋದನ್ನ ಮಾಡಬೇಕು ಅಂತ. ಅದು ಇಟ್ ಇಸ್ ಡೆಫಿನೆಟ್ಲಿ ದ ನೀಡ್ ಆಫ್ ದಿ ಅವರ್. ಹೆಣ್ಮಕ್ಳು ತುಂಬಾ ಎಮೋಷನಲಿ ಸೆನ್ಸಿಟಿವ್ ಆಗ್ಬಿಡ್ತಾರೆ ಹಾರ್ಮೋನ್ ಇದಕ್ಕೆ. ಗಾಯತ್ರಿ ಮಂತ್ರ ಕ್ಯಾನ್ ಗಿವ್ ದೆಮ್ ಅ ವೆರಿ ಸ್ಟ್ರಾಂಗ್ ಗ್ರೌಂಡಿಂಗ್. ಎಮೋಷನಲಿ ಅವರು ತುಂಬಾ ವಲ್ನರೇಬಲ್ ಹೆಣ್ಮಕ್ಳು, ದೇ ಆರ್ ವೆರಿ ವಲ್ನರೇಬಲ್ ಎಮೋಷನಲಿ. And that can create chaos in their personal life and in their family life also. ಅಲ್ಲಿ ಸ್ವಲ್ಪ ಒಬ್ಜೆಕ್ಟಿವಿಟಿ ವೆರಿ ಇಂಪಾರ್ಟೆಂಟ್. ಅಂಡ್ ಗಾಯತ್ರಿ ಮಂತ್ರ ಅನುಷ್ಠಾನ ಕ್ಯಾನ್ ಗಿವ್ ದಟ್. ಒಂದು ಹೆಣ್ಣಿನ ನೇಚರ್ ಏನಿದೆ ಅದರಿಂದ ಅವಳನ್ನ ದೂರ ಕರ್ಕೊಂಡು ಹೋಗುತ್ತೆ ಅಂತ ಹೆಂಗ್ ಸಾಧ್ಯ? ನೇಚರ್ ಹೆಂಗ್ ಚೇಂಜ್ ಮಾಡಕ್ ಸಾಧ್ಯ? ಹೌದು, ದಟ್ ಈಸ್ ನೆವರ್ ಪಾಸಿಬಲ್. ಸ್ವಲ್ಪ ಒಬ್ಜೆಕ್ಟಿವಿಟಿ ಬರ್ಬೋದು, ಸೊ ದಟ್ ಎಮೋಷನಲ್ ಬ್ಯಾಲೆನ್ಸ್ ಕೊಡೋದಕ್ಕೆ ಖಂಡಿತ ಗಾಯತ್ರಿ ಮಂತ್ರ ಹೆಣ್ಮಕ್ಳು ಮಾಡಬೇಕು ಅಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳೋದು. ಬಟ್ ಯಾರಿಗೆ ಆ ಲೈಫ್ ಸ್ಟೈಲ್ ಇದೆ ಅವ್ರಿಗೆ ಸಿಗ್ಬೇಕಷ್ಟೇ ಅದು. ಈಗ ನಿಮ್ ಕೈಯಲ್ಲಿ ಒಂದು ಜಪಮಾಲೆ ನೋಡಿದೆ ನಾನು. ಸೊ ಈಗ ಜಪಮಾಲೆನ ಕರೆಕ್ಟ್ ಆಗಿ ಬಳಸೋದು ಹೇಗೆ ಅಂತ, ಆಮೇಲೆ ಈಗ 108 ಸಲಿನೇ ಜಪ ಮಾಡ್ಬೇಕು ಅದೆಲ್ಲ ಇದೆಯಲ್ಲ, ಅದು ಯಾಕೆ ಅಂತ? ಫಸ್ಟ್ ಆಫ್ ಆಲ್ ಜಪಮಾಲೆ ಸ್ಟಾರ್ಟ್ ಮಾಡೋದು ಯೂಶುವಲಿ ನಮ್ಮ ಗುರುಗಳು ಹೇಳಿರೋದನ್ನ ನಾವು ಅಭ್ಯಾಸ ಮಾಡುವಂಥದ್ದು. ನಾವು ಯಾವ ಮಾಲೆಯನ್ನ ಜಪಕ್ಕೆ ಯೂಸ್ ಮಾಡ್ತೀವಿ, ಅನುಷ್ಠಾನಕ್ಕೆ ಯೂಸ್ ಮಾಡ್ತೀವಿ, ಅನ್ಲೆಸ್ ನಿಮ್ಮ ಅನುಷ್ಠಾನ ಅಷ್ಟು ಪವರ್ಫುಲ್ ಆಗಿದೆ, ಪ್ಲಸ್ ನಿಮ್ದು ಎಕ್ಸ್ಟ್ರಾ ಆಫ್ಟರ್ ಅನುಷ್ಠಾನ ನಿಮ್ ಲೈಫ್ ಸ್ಟೈಲ್ ಆ ತರ
ವೆರಿ ವೆಲ್ ಎನ್ವೈರ್ಮೆಂಟಲ್ ಇದೆ, ಆ ಥರ ಸಿಚುವೇಶನ್ ಆಗೋವರೆಗೂ ನಾವು ಜಪಕ್ಕೆ ಯೂಸ್ ಮಾಡುವಂತಹ ಆ, ಆ, ಮಾಲೆಯನ್ನ ನಾವು ಧರಿಸೋ ಹಾಗಿಲ್ಲ. ಹ್ಮ್ ಹ್ಮ್ ಧರಿಸೋದಕ್ಕೆ ಸೆಪರೇಟ್ ಮಾಲೆ ಇಟ್ಕೋಬಹುದು. ಹ್ಮ್. ದಿಸ್ ಇಸ್ ಸಮಥಿಂಗ್ ವಿ ಆಲ್ಸೋ ಫಾಲೋ. ದಿಸ್ ಇಸ್ ಹ್ಮ್. ನಾಟ್ ಸಮಥಿಂಗ್ ನಾವು ಜಪ ಮಾಡುವಂತಹ ಮಾಲೆ ಅಲ್ಲ ಇದು. ಹ್ಮ್. ಸೊ ಅದು ಒಂದು ತುಂಬಾ ಜನ ಕೇಳ್ತಾರೆ ಹಾಕ್ಬೋದಾ ಅಂತ. ಇನ್ ದ ಬಿಗಿನಿಂಗ್ ಇಲ್ಲ ಅಂತಾನೆ ನಾವು ಹೇಳೋದು. ಯಾಕೆಂದ್ರೆ the very purpose of using japamala during a japa is ಒಂದು ನಮ್ಗೆ we don't have to get carried away with counting. We can focus on what is needed. That is japa. ಆಯ್ತಾ? ಎರಡನೇದು ನಾವು ಮಾಡೋ ಫಾರ್ ಎಕ್ಸಾಂಪಲ್ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಅಥವಾ ಏನೇ ಮಂತ್ರ ಇರಲಿ, ಅವಕ್ಕೆ ಅದೇ ಒಂದು ಶಕ್ತಿ ಅಂತ ಇರುತ್ತೆ. ಎಲ್ಲವಾಗ್ಲೂ ನಮ್ಮ ದೇಹ ಮನಸ್ಸು ಆ ಶಕ್ತಿಯನ್ನ ಗ್ರಾಸ್ಪ್ ಮಾಡೋ ಒಂದು ಪೊಸಿಷನ್ ಅಲ್ಲಿ ಇರೋಗೋದಕ್ಕೆ ಸಾಧ್ಯ ಇಲ್ಲ. ಅಂತ ಟೈಮಲ್ಲಿ ಈ ಜಪಮಾಲೆ ಅನ್ನೋದು ಆ ಶಕ್ತಿಯನ್ನ ಹಾರ್ನೆಸ್ ಮಾಡುವಂತ ಪವರ್ ಇರುವಂತಹ ಒಂದು ಉಪಕರಣ. ಅದಕ್ಕೆ ನಾವು ವಿ ಕೆನಾಟ್ ಟೇಕ್ ಎನಿ ಮಟೀರಿಯಲ್ ಫಾರ್ ಜಪಮಾಲ. ಒಂದೊಂದು ರುದ್ರಾಕ್ಷ ಯೂಸ್ ಮಾಡ್ತೀವಿ, ಅಥವಾ ಬಿಲ್ವದ್ದು ಬೀಡ್ಸ್ ಯೂಸ್ ಮಾಡ್ತೀವಿ, ಅಥವಾ ತುಳಸಿ ಬೀಡ್ಸ್ ಯೂಸ್ ಮಾಡ್ತೀವಿ, ಸ್ಫಟಿಕ ಯೂಸ್ ಮಾಡ್ತೀವಿ. ದೀಸ್ ಆರ್ ಸಮ್ ಎಕ್ಸಾಂಪಲ್. These are the material that are capable of holding that energy and harnessing it when it is needed. ಆ ತರ. So the more we chant, ಜಪ ಮಾಡಿದಷ್ಟು ನಮ್ಮ ಮನಸ್ಸಷ್ಟೇ ಅಲ್ಲ, ಆ ಜಪಮಾಲೆಯಲ್ಲೂ ಕೂಡ ಎನರ್ಜಿ ಅಕ್ಯುಮುಲೇಟ್ ಹಾಕೊಂಡು ಹೋಗುತ್ತೆ. ಸೊ ಆ ಎನರ್ಜಿಯನ್ನ ಬೇರೆ ಯಾವುದೋ ಈಗ ಇಂಪ್ಯೂರ್ ಅಂತ, ಫಾರ್ ದ ಲ್ಯಾಕ್ ಆಫ್ ಬೆಟರ್ ವರ್ಡ್ಸ್, ಇಂಪ್ಯೂರ್ ಆಕ್ಟಿವಿಟೀಸ್ ಲೈಕ್ ಟೇಕಿಂಗ್ ಬಾತ್ ಅಥವಾ ವಾಶ್ರೂಮ್ ಹೋಗೋದು, ಆ ಟೈಮಲ್ಲಿ ನಾವು ಅಲ್ಲಿ ಹೋದಾಗ ಆ ಎನರ್ಜಿ ಕ್ಯಾನ್ ರೆಡ್ಯೂಸ್, ಅಥವಾ ದೇರ್ ಕ್ಯಾನ್ ಬಿ ಅ ಕ್ಲಾಶ್ ಆಫ್ ಎನರ್ಜಿ ವಿಚ್ ಕ್ಯಾನ್ ನ್ಯೂಟ್ರಲೈಸ್ ವಾಟ್ ವಿ ಹ್ಯಾವ್ ಡನ್ ಸೋ ಫಾರ್. ಅಥವಾ ಬೇರೆಯವ್ರು ಮುಟ್ಟೋದು, ನಮ್ಮ ಜಪ ಒಂದು ಮಾಲೆ ಫಾರ್ ಎವ್ರಿಬಡಿ ಇನ್ ಫ್ಯಾಮಿಲಿ ಅಂತಾನೂ ಇರಬಾರ್ದು. ಒಬ್ಬೊಬ್ರಿಗೆ ಒಂದೊಂದು, ಅವ್ರು ಸೇಮ್ ಜಪ ಮಾಡ್ತಿದ್ರು, ಒಬ್ಬೊಬ್ರು ಒಂದೊಂದು ಮಾಲೆ ಇಟ್ಕೋಬೇಕು. ಇಟ್ ಇಸ್ ಆಲ್ ಫಾರ್ ದ ಸೇಮ್ ರೀಸನ್. ಹಂಗೆ ಮತ್ತೆ ವೆನ್ ಇಟ್ ಕಮ್ಸ್ ಟು ಯೂಸಿಂಗ್ ಜಪಮಾಲ, ಯೂಶ್ವಲಿ ಟ್ರೆಡಿಷನಲಿ ಸ್ಪೀಕಿಂಗ್ ಒಂದು ಜಪಮಾಲೆಯಲ್ಲಿ ಇನ್ ಜನರಲ್ 108 ಕೌಂಟಿಂಗ್ ಬೀಡ್ಸ್ ಇರುತ್ತೆ, ಕೌಂಟ್ ಮಾಡುವಂಥದ್ದು. ಎಕ್ಸ್ಟ್ರಾ ಒಂದು ಗುರು ಬೀಡ್ ಅಂತ ಇರುತ್ತೆ. ಅದು ನಿಮ್ಗೆ ನೋಡಕ್ಕೆ ಡಿಫ್ರೆಂಟ್, ಈ ತರ ಎಲ್ಲದರಲ್ಲೂ ಈ ತರ ಟ್ಯಾಸಲ್ ಇಲ್ಲದೆ ಇರೋ ಚಾನ್ಸಸ್ ಇರ್ಬೋದು, ಅಥವಾ ಈ ಟ್ಯಾಸಲ್ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ದ ಪೊಸಿಷನಿಂಗ್ ಇಟ್ ಸೆಲ್ಫ್ ಟೆಲ್ಸ್ ಯು ವಿಚ್ ಇಸ್ ದ ಗುರು ಬೀಡ್. ಹಂಗಾಗಿ ಅದನ್ನ ಅರೇಂಜ್ ಮಾಡಿರೋದು ಹಂಗ್ ಮಾಡಿರ್ತಾರೆ. ಆ ಗುರು ಬೀಡನ್ನ ನಾವು ಕೌಂಟ್ಗೆ ಯೂಸ್ ಮಾಡಲ್ಲ. ಅದು ಯೂಶ್ವಲಿ 109ನೇ ಬೀಡ್ ಇರುತ್ತದು. 108 ಕೌಂಟಿಂಗ್ ಬೀಡ್ ಪ್ಲಸ್ 1, ಅದು ಗುರು ಬೀಡು. ಗುರು ಬೀಡ್ದು ಮೇನ್ ಇಂಪಾರ್ಟೆನ್ಸ್ ಏನು ಅಂದ್ರೆ ಸಂಕಲ್ಪ ಸೆಟ್ ಮಾಡೋದಿಕ್ಕೆ. ನಾವು ಯೂಶ್ವಲಿ ಹೀಗಿಟ್ಕೊಂಡು ಸಂಕಲ್ಪ ಮಾಡ್ಬೋದು. ಲೆಫ್ಟ್ ಕೈಯಲ್ಲಿ ಜಪ ಪ್ರತಿದಿನ ಸಂಕಲ್ಪ ಮಾಡಬೇಕು, ಲೆಫ್ಟ್ ಕೈಯಲ್ಲಿ ಮಾಲೆ ಇಟ್ಟು ರೈಟ್ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಸಂಕಲ್ಪ, ಅಥವಾ ಗುರುಬೀಡನ್ ಹಿಡ್ಕೊಂಡು ಸಂಕಲ್ಪ ಮಾಡ್ಬೋದು. ಯಾಕೆ ನಾನು ಏನ್ ಅಭ್ಯಾಸ ಮಾಡ್ತೀನಿ, ಯಾಕೆ ಮಾಡ್ತೀನಿ, ಹೇಗೆ ನನ್ನ ಮನಸ್ಥಿತಿ ಇರುತ್ತೆ, ಈ ತರ. ಅಂದ್ರೆ ನಂಗೆ ಅದು ಬೇಕು ಇದು ಬೇಕು ಅಂತ ಯಾಕೆ ಅಲ್ಲ, ಆ ತರ. ಸೊ ಅದನ್ನ ಇಟ್ಕೊಂಡು ಮಾಡಿ ಸೆಟ್ಟಿಂಗ್ ಎನ್ ಇಂಟೆನ್ಷನ್. ಸಂಕಲ್ಪ ಆದ್ಮೇಲೆ ಸಂಕಲ್ಪ ಇಂಟೆನ್ಷನ್ ಸೇಮ್ ಅನ್ಕೋತಾರೆ. ಇಂಟೆನ್ಷನ್ ಈಸ್ ಅ ಸ್ಮಾಲ್ ಪಾರ್ಟ್ ಆಫ್ ಸಂಕಲ್ಪ. ಅದನ್ನ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಇವೆರಡು ಪರ್ಪಸ್ ಗುರು ಬೀಡ್ದು. ಇಟ್ ವಿಲ್ ಗಿವ್ ಅಸ್, ಅದೇ ಕಾರಣಕ್ಕೆ ಹಿಂಗ್ ಕೌಂಟ್ ಮಾಡ್ಕೊಂಡು ಹಿಂಗ್ ವಾಪಸ್ ಬಂದಾಗ ನಮ್ಗೆ ಕೌಂಟ್ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ನಾವು ಗುರು ಬಿಡ್ ಕ್ರಾಸ್ ಮಾಡಲ್ಲ. ಇಲ್ಲಿಗೆ ಬಂದು ನಿಂತು ಕ್ರಾಸ್ ಟರ್ನ್ ಓವರ್ ಮಾಡಿ ವಾಪಸ್ ಹೋಗೋದು, ಅದು ಟ್ರೆಡಿಷನಲ್ ಅಭ್ಯಾಸ. ಅದಾಗೇನ್ ಇದು ಏನು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಂತಲ್ಲ, ಮಾಡ್ಬೇಕು. ಯಾಕೆ ಅಂದ್ರೆ ಗುರು ಬಿಡ್ ಬಂದ್ ಕೂಡ್ಲೆ ವಿ ಪಾಸ್ ಟು ರಿಮೈಂಡ್ ಅವರ್ ಸೆಲ್ಸ್ ಆಫ್ ದಟ್ ಸಂಕಲ್ಪ, ಬಿಕಾಸ್ ಗುರು ಬಿಡ್ ಪರ್ಪಸ್ಸೇ ಅದು. ಸೊ ಅದನ್ನ ಕ್ರಾಸ್ ಓವರ್ ಮಾಡಲ್ಲ ನಾವು, ಬಿಕಾಸ್ ಇಟ್ಸ್ ಅ ಮೊಮೆಂಟ್ ಫಾರ್ ಅಸ್ ಟು ಪಾಸ್ ಅಂಡ್ ರಿಮೆಂಬರ್ ಅಂಡ್ ದೆನ್ ಕಂಟಿನ್ಯೂ. ಇಲ್ದಿದ್ರೆ ಗುರುಗಳನ್ನ ದಾಟ್ ಹೋದಂಗೆ ಆ ತರ ಒಂದು ಹೇಳ್ತಾರೆ, ಯಾಕೆಂದ್ರೆ ದಿಸ್ ಇಸ್ ದ ಸಿಗ್ನಿಫಿಕೆನ್ಸ್ ಬಿಹೈಂಡ್ ದಟ್. ಸೊ ಅದು ಗುರು ಬಿಡದು ಯುಟಿಲಿಟಿ. ಹಾಗೆ ಮತ್ತೆ ಯೂಸ್ ಮಾಡೋದು, ಜಪ ಮಾಡ್ತಾ ದೇರ್ ಆರ್ 2 ways, ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ways, ಬಟ್ ಮೋಸ್ಟ್ ಪ್ರಾಕ್ಟಿಕಲ್, ಎಲ್ರಿಗೂ ಈಸಿ ಆಗುವಂಥದ್ದು ಒಂದು, ನಮ್ದು ಮಿಡ್ಲ್ ಫಿಂಗರ್ ಅಲ್ಲಿ ಹೀಗೆ ಇಟ್ಕೊಂಡು ಇದು ಥಂಬಲ್ಲಿ ಹಿಂಗೆ ಕೌಂಟ್ ಮಾಡ್ಕೊಂಡು ಹೋಗೋದು. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಒನ್. ಕೆಲವೊಬ್ರಿಗೆ ಇದು ಆಗಲ್ಲ, ಅಂದ್ರೆ ಗ್ರಿಪ್ ಸಿಗಲ್ಲ ಅಂತ ಅನ್ಸುತ್ತೆ. ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ ರಿಂಗ್ ಫಿಂಗರ್ ಅಲ್ಲಿ ಮಾಲೆನ ಇಟ್ಕೊಂಡು ಅವ್ರದ್ದು ಥಂಬ್ ಮತ್ತೆ ಮಿಡ್ಲ್ ಫಿಂಗರ್ ಇಂದ ಹೀಗೆ ಕೌಂಟ್ ಮಾಡ್ಕೊಂಡು ಹೋಗ್ಬೋದು. ಗ್ರಿಪ್ ಸಿಗುತ್ತೆ ಇದ್ರಲ್ಲಿ, ಬೆಟರ್ ಗ್ರಿಪ್ ಸಿಗುತ್ತೆ. ಎರಡನ್ನೂ ಮಾಡ್ಬೋದು. ತುಂಬಾ ಜನ ಹೇಳ್ತಾರೆ ಫಿಂಗರ್ ಅಗ್ಲ ಮಾಡ್ಬಾರ್ದು ಹಂಗೆ ಹಿಂಗೆ ಅಂತೆಲ್ಲ. ಅದು ಅವ್ರ ಟ್ರೆಡಿಷನಲ್ ಅವ್ರಿಗೆ ಹೇಳ್ಕೊಟ್ಟಿದ್ರೆ ಅವ್ರು ಅದನ್ನ ಫಾಲೋ ಮಾಡ್ಬೋದು. ಬಟ್ ದಿಸ್ ಇಸ್ ದ ಬೇರ್ ಮಿನಿಮಮ್. ಈ ತರ ಯೂಸ್ ಮಾಡೋದು. 4 ಫಿಂಗರ್ ಯೂಸ್ ಮಾಡೋದಿಲ್ಲ. ಸಂಸ್ಕೃತದಲ್ಲಿ ಇದ್ರ ಹೆಸರೇ ತರ್ಜನಿ ಅಂತ.
ತರ್ಜನಿ ಅಂದ್ರೆ ಬೈಯಕ್ಕೆ, ಹಿಂಗೆ ಪಾಯಿಂಟ್ ಔಟ್ ಮಾಡೋದಕ್ಕೆ ಹ್ಮ್. ಆತರ ಯೂಸ್ ಮಾಡೋದು. ತರ್ಜನಿ ಅಂದ್ರೆ ಬೈಯೋದು ಅಂತ. ಹ್ಮ್. ಅಂದ್ರೆ ಇನ್ಯಾರನ್ನೋ ಬ್ಲೇಮ್ ಮಾಡೋದು, ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೇ ಇರೋದು ಹ್ಮ್. ಅನ್ನೋ ಕಾರಣಕ್ಕೆ ಅದರ ಅದನ್ನ ಸಬ್ ಕಾನ್ಶಿಯಸ್ಲಿ ಈ ಬೆರಳು ಇಸ್ ಅಸೋಸಿಯೇಟೆಡ್ ವಿತ್ ದಟ್. ಹ್ಮ್. ಹ್ಮ್. ಹಾಗಾಗಿ ಆ ಬೆರಳು ನಾನಲ್ಲ ನೀನು ಅಂತ ನಾವು ಎಲ್ಲಿ ಅಂದ್ರೆ ಬ್ಲೇಮ್ ಸೆನ್ಸ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅದ ಕಾರಣಕ್ಕೆ ಇದನ್ನ ಯೂಸ್ ಮಾಡಲ್ಲ. ಹ್ಮ್. ಸೊ ಅದನ್ನ ಮತ್ತೆ ಅಷ್ಟೇ ಅಲ್ಲ, ಈ ತರ ಪಾಯಿಂಟ್ ಮಾಡೋ ಬದಲು ನಮ್ ಕಡೆನೆ ಪಾಯಿಂಟ್ ಮಾಡ್ಕೊಂಡು ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ. ಬಿಕಾಸ್ ಇಟ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅವರ್ ಓನ್ ಆಕ್ಷನ್ ಅಂತ. ಹಂಗೆ ಹ್ಮ್. ಅದಕ್ಕೆ 4 ಫಿಂಗರ್ ಯೂಸ್ ಮಾಡಲ್ಲ. ಸೊ ದೀಸ್ ಆರ್ ಫ್ಯೂ ರೂಲ್ಸ್. ಮತ್ತೆ ಹ್ಮ್. ಎದೆ ಲೆವೆಲ್ ಅಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ಬೇಕು, ಹಿಂಗ್ ಕಾಲ್ ಹತ್ರ ಹಿಂಗ್ ಇಟ್ಕೊಂಡು ಮಾಡಬಾರ್ದು. ಹ್ಮ್. ದಿಸ್ ಇಸ್ ಆಲ್ meant to help us maintain that awareness. ಹ್ಮ್. ಈಗ ಹಿಂಗಾಗ್ಬಿಟ್ವಿ ಅಂದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ, ಹ್ಮ್. ಪಾಶ್ಚರೇ ಹೆಲ್ಪ್ ಮಾಡಲ್ಲ. ಹಾಗಾಗಿ ಇದೆಲ್ಲ ರೂಲ್ಸ್, ಇದಕ್ಕೆಲ್ಲ ಸಿಗ್ನಿಫಿಕೆನ್ಸ್ ಅಷ್ಟೇ. ಇದು ಹ್ಮ್. ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಂತಲ್ಲ, ಬಟ್ ಮಾಡಿದ್ರೆ ಅದು ಕೊಡುವಂತಹ ಪಾಸಿಟಿವಿಟಿ ಅಥವಾ ಕ್ವಾಲಿಟಿ, ಹ್ಮ್. ಪ್ರಾಕ್ಟೀಸ್ಗೆ ಏನ್ ಕ್ವಾಲಿಟಿ ಕೊಡುತ್ತೆ ಅದು ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ದಟ್ಸ್ ದ ವೇ ಆಫ್ ಯುಟಿಲೈಸಿಂಗ್ ಅ ಮಾಲ, ಜಪಮಾಲ. ಈಗ ಆಗ್ಲೇ ಇಷ್ಟ ದೇವತೆ ಬಗ್ಗೆ ಮಾತಾಡ್ತಿದ್ವಿ ನಾವು. ಹ್ಮ್. ಸೊ ಇಷ್ಟ ದೇವತೆ ಅಂದ್ರೆ ಏನು? ನಮ್ಮ ಇಷ್ಟ ದೇವತೆ ಯಾರು ಅಂತ ಹೇಗ್ ಕಂಡುಹಿಡ್ಕೊಳ್ಳೋದು? ಇಷ್ಟ ದೇವತೆ ಆಸ್ ದ ನೇಮ್ ಸಜೆಸ್ಟ್, ನಮ್ಗೆ ಇಷ್ಟ ಆಗೋ ದೇವತೆ. ನಾವು ಎಲ್ರದ್ದು ಒಂದೊಂದು ಟೆಂಪ್ರಾಮೆಂಟ್ ಇರುತ್ತೆ. ಹ್ಮ್. ಆಮ್, ನಮ್ಮ ಮನಸ್ಥಿತಿ, ನಮ್ಮ ಟೆಂಪ್ರಾಮೆಂಟ್ ಬೇಸ್ ಮೇಲೆ ನಮಗೆ ನ್ಯಾಚುರಲ್ ಒಂದು ಅಟ್ರಾಕ್ಷನ್ ಇರುತ್ತೆ ಒಂದು ಇದ್ರ ಮೇಲೆ. ಹ್ಮ್. ಟೆಂಪ್ರಾಮೆಂಟು ಅಂತಲ್ಲ, ನಮ್ಮ ಜೀವನದ ಆಗುಹೋಗುಗಳ ಬೇಸ್ ಮೇಲೂ ಹ್ಮ್. ಒಂದು ನ್ಯಾಚುರಲ್ ಆಗಿ ಒಂದು ಲೈಕಿಂಗ್ ಇರುತ್ತೆ ಒಂದು ದೇವತೆ ಕಡೆ. ಹ್ಮ್. ಅದೇ ಇಷ್ಟ ದೇವತೆ. ಹ್ಮ್. ನಮ್ಗೆ ನ್ಯಾಚುರಲ್ ಆಗಿ ಲೈಕಿಂಗ್ ಇತ್ತು ಅಂದ್ರೆ ಇಟ್ ಈಸ್ ಈಸಿಯರ್ ಫಾರ್ ಅಸ್ ಟು ಕನೆಕ್ಟ್. ಮೇಕ್ ದ ಮೈಂಡ್ ಟು ಕನೆಕ್ಟ್ ವಿತ್ ದ ಪ್ರಾಕ್ಟಿಸ್. ಹ್ಮ್. ಹಾಗಾಗಿ ಇಷ್ಟ ದೇವತೆ. ಬಟ್ ಇನ್ನೂ ಒಂದ್ ಹೇಳ್ತಾರೆ, ನಮ್ದು ಹಾರೋಸ್ಕೋಪ್ ಪ್ರಕಾರ ಯಾವ್ದೋ ಒಂದ್ ಇದ್ರಲ್ಲಿ ಯಾವ್ದು ದೇವತೆ ಇದೆ ಅದು ಇಷ್ಟ ದೇವತೆ ಆಗ್ಬೇಕು ಅಂತ. ಹ್ಮ್. ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ದ ಕೇಸ್ ದಟ್ ನಾವು ಕನೆಕ್ಟ್ ಆಗ್ತೀವಿ ಆ ದೇವತೆ ಜೊತೆ. ಸೊ ಇಟ್ಸ್ ನಾಟ್ ವೆರಿ ಪ್ರಾಕ್ಟಿಕಲ್. ಹ್ಮ್. ಬಟ್ ಯಾರಿಗೆ ಇಷ್ಟ ದೇವತೆ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಮಾಡಕ್ ಇಷ್ಟ ಇದೆ, ದೇ ಕ್ಯಾನ್ ಸ್ಟಾರ್ಟ್ ವಿತ್ ದಟ್, ನೋ ಪ್ರಾಬ್ಲಮ್. ಹ್ಮ್. ನಾವೇನ್ ರೆಕಮೆಂಡ್ ಮಾಡೋದು ಅಂದ್ರೆ ನನ್ಗಿನ್ನ ಗೊತ್ತಿಲ್ಲ ಅಥವಾ ನನಗಿನ್ನ ಗೊತ್ತಿಲ್ಲ ಅಂತ ಇದ್ದಾಗ ಇಟ್ಸ್ ಅ ಬ್ಲಾಕೇಜ್ ಇನ್ ದ ಮೈಂಡ್. ಹ್ಮ್. ದೇರ್ ಇಸ್ ನೋ ಕ್ಲಾರಿಟಿ. ಹ್ಮ್. Only two things can give us that clarity. One thing can give us clarity. ಹ್ಮ್. The second is can remove that blockage. So ಅವು ಎರಡನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಅಂತ. ಒಂದು ಗಣೇಶ ಜಪ, ಹ್ಮ್. ಗಣೇಶ ಮಂತ್ರ ಏನಿದೆ, ಗುರುಗಳ ಮುಖಾಂತರ ಸಿಕ್ಕರೆ ಬೀಜ ಮಂತ್ರದ ಜಪನೆ ಮಾಡ್ಬೋದು, ಓಂ ಗಣಪತಯೇ ನಮಃ ಅಂತ. ಹ್ಮ್. ಇಲ್ಲ ಅಂದ್ರೆ ಓಂ ಗಣಪತಯೇ ನಮಃ ಅಂತ. ಹ್ಮ್. ಅಥವಾ ಗಣೇಶಂದ್ ಯಾವುದೇ ಒಂದು ಹೆಸರು ಅದಕ್ಕೆ ನಮಃ ಸೇರಿಸ್ಕೊಂಡು ಮಾಡೋದು. ಅದೇ ನಮ್ಮ ಎಷ್ಟು ಮನಸ್ಸು, ಎಮೋಷನ್, ಬುದ್ಧಿ ಅಂತಲ್ಲ, ಎಷ್ಟು ಮನಸ್ಸಿಟ್ಟು ಅದನ್ನ ಅಭ್ಯಾಸ ಮಾಡ್ತೀವಿ ಅಷ್ಟು ಆ ದೇವತೆ ನಮ್ಗೆ ಕೃಪೆ ಕೊಟ್ಕೊಂಡು ಹೋಗ್ತಾರೆ. ಹ್ಮ್. ದೇವತೆಗಳಿಗೆ ಕೊಡಬಾರ್ದು ಅಂತಲ್ಲ. ಈ ಫಾರ್ ಎಕ್ಸಾಂಪಲ್, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿರೋ ಡೋರ್ ಓಪನ್ ಆಗ್ಬೇಕು ಅಂದ್ರೆ ನಾವು ಕೆಳಗೆ ಕುತ್ಕೊಂಡು ಹೆಂಗ್ ಓಪನ್ ಮಾಡಕ್ಕಾಗುತ್ತೆ? ಮೇಲ್ ಹೋದಾಗ್ಲೇ ಅದು ಓಪನ್ ಆದ್ರೆ ಅದರಿಂದ ನಮ್ಗೆ ಈಸಿ, ಹೌದು. ಅದರಿಂದ ನಮಗ್ ಬೆನಿಫಿಟ್. ಹ್ಮ್. ಹಾಗಾಗಿ ನಾವು ನಮ್ಮ ಮನ್ಸು ಯಾವಾಗ ಆ ಲೆವೆಲ್ಗೆ ವೈಬ್ರೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಆವಾಗ ಅನುಗ್ರಹ ಬರ್ತ್ಕೊಂಡು ಹೋಗುತ್ತೆ. ಅಂಡ್ ಇಟ್ಸ್ ನಾಟ್ ವೆರಿ ಫಾರ್. ಶ್ರದ್ಧೆಯಿಂದ ಮಾಡಿದ್ವಿ ಅಂದ್ರೆ ವಿತ್ ಇನ್ ಫ್ಯೂ ವೀಕ್ಸ್ ಓನ್ಲಿ ವಿ ವಿಲ್ ಸಿ ದ ಡಿಫ್ರೆನ್ಸ್. ಸೊ ಗಣೇಶಂದ ಮೂಲಕ ಮಾಡ್ಬೋದು. ಇಲ್ಲ ಗಾಯತ್ರಿ ಮಂತ್ರ ಡೆಫಿನೆಟ್ಲಿ ಎಲ್ರಿಗೂ ದೀಕ್ಷೆ ಇರುತ್ತೆ ಅಂತ ಇಲ್ಲ. ವೇದ ಗಾಯತ್ರಿ ಖಂಡಿತ ದೀಕ್ಷೆ, ಅಥವಾ ಅಟ್ಲೀಸ್ಟ್ ಯಾರು ಕಲ್ತಿದ್ದಾರೆ, ಯಾರು ಅಭ್ಯಾಸ ಮಾಡಿದ್ದಾರೆ ಅವ್ರ ಮುಖಾಂತರ ಕಲ್ತಾದ್ರೂ ಮಾಡ್ಬೇಕು. ಇಫ್ ನಾಟ್ ಉಪನಯನ ಸಂಸ್ಕಾರ, ಉಪನಯನ ಇಸ್ ಮಸ್ಟ್. ಅದಿಲ್ಲ ಅಂದ್ರೂ ಆಗಲ್ಲ ಹಂಗೇನ್ ಇಲ್ಲ. ತುಂಬಾ ಜನ ಅಭ್ಯಾಸವನ್ನ ಮಾಡಬಹುದು, ಬಟ್ ಗುರುಗಳ ಮುಖಾಂತರನೇ ಕಲಿಬೇಕು. ಅದಿಲ್ಲ ಅಂದ್ರೆ ಸ್ಮಾರ್ತ ಗಾಯತ್ರಿ ಮಾಡ್ಬೋದು. ಇವೆರಡರಿಂದ ಸ್ಟಾರ್ಟ್ ಮಾಡಿದ್ರೆ ಇವೆಂಚುವಲಿ ದ ಮೈಂಡ್ ವಿಲ್ ಓಪನ್ ಅಪ್ ಅಂಡ್ ಗೊತ್ತಾಗ್ಬಿಡುತ್ತೆ ಯಾವ ದೇವತೆ ಅಂತ ಖಂಡಿತ ಗೊತ್ತಾಗುತ್ತೆ. ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಆ ತರ ದಟ್ ಇಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ವೇ ಟು ಅಂಡರ್ಸ್ಟ್ಯಾಂಡ್ ಇಷ್ಟ ದೇವತೆ. ನಿಮ್ಮ ಇಷ್ಟ ದೇವತೆ ಯಾರು? ದೇವಿ. ಓಕೆ. ದುರ್ಗಾ. ಈಗ ಕಾಮನ್ ಆಗಿ ಎಲ್ರಿಗೂ ಇರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಫುಡ್ ಚಾಯ್ಸಸ್ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಏನ್ ತಿಂತಾರೆ, ಸಾತ್ವಿಕ ಅಥವಾ ಇನ್ನೊಂದ್ ತರ ಆಹಾರಗಳು ಅಂತ. ಈಗ ನಾನ್ ವೆಜ್ ತಿನ್ನೋ ಅಂಥವ್ರು ಈ ಮಂತ್ರಗಳ ಪಠಣೆಯನ್ನ ಮಾಡಬಹುದಾ ಅಂತ? ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಫುಡ್ ವಿಲ್ ಹ್ಯಾವ್ ಇಟ್ಸ್ ಇನ್ಫ್ಲುಯೆನ್ಸ್ ಆನ್ ಮೈಂಡ್. ವಿ ಆರ್ ವಾಟ್ ವಿ ಈಟ್. ಹೌದು. ಅದಷ್ಟು ಅರ್ಥ ಆಯ್ತು ಅಂದ್ರೆ ಮುಂದಿಂದು ನಮಗೆ ಕ್ಲಿಯರ್ ಹಾಕೊಂಡು ಹೋಗುತ್ತೆ. ಇಫ್ ವಿ ವಾಂಟ್ ಟು ಡೂ ಅನುಷ್ಠಾನ,
ಅಥವಾ ಚಾಂಟಿಂಗ್ ಆಫ್ ಮಂತ್ರ ಸ್ತೋತ್ರಗಳನ್ನೆಲ್ಲ ಮಾಡ್ಬೇಕು. ಯಾಕೆ ಮಾಡಬೇಕು? ಚಾಂಟ್ ಮಾಡೋ ಪರ್ಪಸ್ಗಲ್ಲ ನಾವು ಮಾಡೋದು, ನಮ್ಗದ್ರಿಂದ ಏನೋ ಬೆನಿಫಿಟ್ ಬೇಕು ಅಂತ. ಆ ಬೆನಿಫಿಟ್ ರಿಸೀವ್ ಮಾಡ್ಕೊಳಕ್ಕೆ ಮನಸ್ಸು ಅದೇ ಅವಾಗಿಂದ ಹೇಳ್ತೆ, ಮನಸ್ಸು ಆ ಲೆವೆಲ್ ವೈಬ್ರೇಟ್ ಆಗೋದ್ ಕಲಿಬೇಕು. ಅದಕ್ಕೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಒನ್ ಥಿಂಗ್ ದಟ್ ಕ್ಯಾನ್ ಕಮ್ ಆಸ್ ಅ ಬ್ಲಾಕೇಜ್ ಅಥವಾ ಒಂದು ಹಿಂಡ್ರೆನ್ಸ್ ಅಥವಾ ಅದೇ ಏನು ಏನ್ ಹೇಳ್ತಾರೆ, ವಿಘ್ನ ಕೊಡುವಂಥದ್ದು ಏನಿದೆ, ಮನಸ್ಸು ಆ ದಾರಿಲಿ ಹೋಗಕ್ಕೆ ಒಂದು ವಿಘ್ನ ಕೊಡೋದೇನಿದೆ, ನಮ್ಮ ಅರಿಷಡ್ ವರ್ಗದಂತಹ ಗುಣಗಳು, ಸಿಟ್ಟು ಅಥವಾ ಜಲಸಿ ಅಥವಾ ಇನ್ಸೆಕ್ಯೂರಿಟಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವುಗಳು as it is, as such, our mind is mostly under the influence of them. On top of that, the food choices that we make, ಆ ಇನ್ಫ್ಲುಯೆನ್ಸ್ ಇನ್ನ ಸ್ಟ್ರಾಂಗ್ ಮಾಡುತ್ತೆ, ನಾವೇನ್ ತಿಂತೀವಿ ಅನ್ನೋ ಕಾರಣಕ್ಕೆ. ಸೊ ಆಸ್ ಲಾಂಗ್ ಆಸ್ ಅವರ್ ಮೈಂಡ್ ಈಸ್ ಇನ್ ದ ಸ್ಟೇಟ್ ಆಫ್ ಕಾಮ, ಕ್ರೋಧ, ಲೋಭ, ಅದ್ರ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದಾಗ ಮಾಡೋ ಅನುಷ್ಠಾನದ್ದು ಬೆನಿಫಿಟ್ ಸಿಗೋದಿಲ್ಲ, ತುಂಬಾ ಸ್ಲೋ ಆಗಿ ಸಿಗುತ್ತೆ. ಅಂಡ್ ಹೌ ಸ್ಲೋ ಅಂದ್ರೆ ಒಂದು ಲೆವೆಲ್ ಅದು ಎಲ್ರಿಗೂ ಅದು ಫೀಲ್ ಆಗುತ್ತೆ. ಬಟ್ ಈ ತರ ಅದಕ್ಕೆ ಲೈಫ್ ಸ್ಟೈಲ್ ಅಂತ ಅವಾಗಿಂದ ನಾನು ಹೇಳ್ತಾ ಇರೋದು. ಲೈಫ್ ಸ್ಟೈಲ್ ಇಸ್ ನಾಟ್ ಲಿಮಿಟೆಡ್ ಟು ಫುಡ್, ಬಟ್ ಸಿನ್ಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಫುಡ್, ಐ ಆಮ್ ಲಿಮಿಟಿಂಗ್ ಟು ದಟ್. ಫುಡ್ ಸಾತ್ವಿಕ ಭಾವನೆಯನ್ನ ಬೆಳೆಸುವಂತಹ ಫುಡ್ ಇಲ್ಲ ಅಂದ್ರೆ ಅನುಷ್ಠಾನ ಮಾಡಕ್ಕೆ ಕೆಲವೊಂದ್ಸರಿ ಇಷ್ಟ ಆಗಲ್ಲ, ಅಲ್ಲಿವರೆಗೂ ಬಂದ್ಬಿಡುತ್ತೆ. ಅಂದ್ರೆ ಎಷ್ಟು ತಮಸ್ ಬಂದ್ಬಿಡುತ್ತೆ ಕೆಲವೊಂದ್ಸರಿ ಅಂದ್ರೆ ಇವತ್ ಬೇಡ ನಾಳೆ, ಇವತ್ ಲೈಕ್ ವೀಕ್ಲಿ 3 days ಅಂತೆಲ್ಲ ಮಾಡ್ತಾರಲ್ಲ ಯೋಗ, ಹಾಗೆಲ್ಲಾದ್ರೂ ಅನುಷ್ಠಾನ ಆಯ್ತು ಅಂದ್ರೆ ಇಟ್ ಕ್ಯಾನ್ ನೆವರ್ yield result. Keeping these things in mind, how strong the food can have the influence on the mind, and it is very practical. ನೋಡ್ತೀವಿ ನಾವು ಡೈಲಿ ಬೇಸಿಸ್ ಅಲ್ಲಿ. ಕೀಪಿಂಗ್ ದ್ಯಾಟ್ ಇನ್ ಮೈಂಡ್, ಯಾರಿಗೆ ಅನುಷ್ಠಾನದ ಮಾರ್ಗದಲ್ಲಿ ಹೋಗ್ಬೇಕು ಅಂತಿದೆ, ದೇ ಹ್ಯಾವ್ ಟು ಗಿವ್ ಅಪ್. ಇಟ್ಸ್ ನಾಟ್ ಜಸ್ಟ್ ನಾನ್ ವೆಜಿಟೇರಿಯನ್ ಫುಡ್, ಎನಿಥಿಂಗ್ ದಟ್ ಇಂಟಾಕ್ಸಿಕೇಟ್ಸ್ ದ ಮೈಂಡ್, ಎನಿಥಿಂಗ್ ದಟ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸಸ್ ದ ಮೈಂಡ್. ಅದಕ್ಕೆ ತುಂಬಾ ಅಂದ್ರೆ ಆನಿಯನ್ ಗಾರ್ಲಿಕ್ ಬಿಡ್ತಾರೆ, ಹೌದು ಆಯ್ತಾ, ಆನಿಯನ್ ಗಾರ್ಲಿಕ್ ಬಿಟ್ಟು ಮನ್ಸು ಹೆಂಗಿಂಗೋ ಇಟ್ಕೊಂಡಿರೋರು ಇದ್ದಾರೆ, ಇಟ್ಸ್ ಆಫ್ ನೋ ಯೂಸ್. ಬಟ್ ಸಾಧನೆಯಲ್ಲಿ ಮುಂದೆ ಹೋಗ್ಬೇಕು ಅನ್ನೋರು ವೇದದಲ್ಲೂ ಯೋಗದಲ್ಲೂ ಅಷ್ಟೇ, ಇವೆಂಚುಲಿ ಆನಿಯನ್ ಮತ್ತೆ ಗಾರ್ಲಿಕ್ ಬಿಡಬೇಕು. ಯಾಕೆಂದ್ರೆ ತುಂಬಾ ರಾಜಸಿಕ್ ಇನ್ಫ್ಲುಯೆನ್ಸ್ ಮಾಡ್ತವೆ ಅವು. ಮನಸ್ಸು ಹೆಲ್ತಿಗೆ ತುಂಬಾ ಒಳ್ಳೇದಿರ್ಬೋದು, ಬಟ್ ಮನಸ್ಸಿನ ಮೇಲೆ ಅದ್ರ ಪ್ರಭಾವ ಡಿಫ್ರೆಂಟ್ ಇದೆ. ಸೊ ಯಾರಿಗ ಅನುಷ್ಠಾನ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕು ಅಂತಿದೆ, ಅವರು, ನಾನು ಮಂತ್ರನೂ ಹೇಳ್ತೀನಿ, ನಂಗೆ ಫುಡ್ ಚಾಯ್ಸು ಬಿಡಕ್ ಆಗಲ್ಲ ಅಂದ್ರೆ, ಯು ಹ್ಯಾವ್ ಟು ಬಿ ರೆಡಿ ಫಾರ್ ನಾಟ್ ಗೆಟಿಂಗ್ ಎನಿಥಿಂಗ್ ಔಟ್ ಆಫ್ ಇಟ್. ಅದು ಆಗ್ಬಾರ್ದು, ಆತರ ಮನ್ಸು ಫ್ರಸ್ಟ್ರೇಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ರೂಲ್ ಹೇಳ್ತಾರೆ, ಸಾತ್ವಿಕ ಲೈಫ್ ಸ್ಟೈಲ್ ಇನ್ಕ್ಲೂಡಿಂಗ್ ಫುಡ್. ಅದ್ ತಿನ್ಬಾರ್ದು, ಇದು ತಿನ್ಬಾರ್ದು. ಇನ್ಫ್ಯಾಕ್ಟ್ ಸ್ಪೈಸಸ್ ಆಲ್ಸೋ ತುಂಬಾ ಕಡಿಮೆ ಮಾಡ್ಬಿಡ್ಬೇಕು. ಅದು ತುಂಬಾ ಮನಸ್ಸಿನ ಇನ್ಸ್ಟಿಗೇಟ್ ಮಾಡುವಂತಹ ಸ್ಪೈಸಸ್ ತಿನ್ನಕ್ ಹೋಗ್ಬಾರ್ದು. ಪೆಪ್ಪರ್ ಅಂಡ್ ಇಟ್ಸ್ ಓಕೆ, whereas red chili is not, red or green chili is too much for the system. Physiologically also it can impact. ಹಾಗಾಗಿ ಆ ತರ ರೂಲ್ ಇದಾವೆ. ಬಟ್ if somebody says ನನಗೆ ಅದು ಬಿಡಕ್ಕಾಗಲ್ಲ ಬಟ್ ಇದು ಬೇಕು ಅಂದ್ರೆ, we cannot force them. It's just that we can educate them. You will not see much if you do it, so change it ಅಂತ. ಹಂಗೆ ಈಗ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಪುಟ್ಟ ಮಕ್ಳಿಗೆ ನಾವೇನ್ ಹೇಳ್ಕೊಡ್ತೀವಿ, ದೊಡ್ಡವರಾದ್ಮೇಲೆ ಅವ್ರು ಅದಾಗ್ತಾರೆ. ಸೊ ಇವಾಗಿನ ಜನರೇಷನ್ಗೆ ಪುಟ್ಟ ಮಕ್ಳಿಗೆಲ್ಲ ಮನೇಲಿ ದೊಡ್ಡವರಿಗೇನೆ ಈ ನೀವು ಆಗ್ಲೇ ಹೇಳ್ದಂಗೆ ಪ್ರೊನೌನ್ಸಿಯೇಷನ್ ಆಗ್ಲಿ ಅಥವಾ ಅರ್ಥ ಆಗ್ಲಿ ಗೊತ್ತಿರೋದಿಲ್ಲ. ಹಾಗಾಗಿ ಪುಟ್ಟ ಮಕ್ಕಳಿಂದ ನಾವು ಶ್ಲೋಕಗಳನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ಬೇಕು ಅಂದ್ರೆ ಹೇಗೆ ಶುರು ಮಾಡ್ಬೇಕು, ಅಥವಾ ಯಾವ ಶ್ಲೋಕಗಳನ್ನ ಅವ್ರಿಗೆ ಕಂಪಲ್ಸರಿ ಹೇಳ್ಕೊಡ್ಬೇಕು? ಅದಕ್ಕೆ ನಿಮ್ ಹತ್ರ ಏನಾದ್ರು ಬಂದ್ರೆ ಸ್ಪೆಷಲ್ ಕೋಚಿಂಗ್ ಇದೆಯಾ ಅದಕ್ಕೆ, ಹೇಗೆ ಅಂತ? ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ, ದೋಸ್ ಆರ್ ಬೇರ್ ಮಿನಿಮಮ್, ಅಂಡ್ ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಸಣ್ಣ ಮಕ್ಕಳು, ದೊಡ್ಡವರು ಮಾಡ್ಬೇಕು. ಬಟ್ ಸಣ್ಣ ಮಕ್ಕಳು ಖಂಡಿತ ಹೇಳ್ಕೊಡ್ಬೇಕು ಸಣ್ಣ ಮಕ್ಕಳಿಗೆ. ಬಟ್ ಬಿಕಾಸ್ ದೊಡ್ಡವ್ರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ಕೊಡಲ್ಲ, ಇಲ್ಲ ಬ್ಯುಸಿ. ಮಕ್ಕಳದ್ದು ಎಜುಕೇಶನ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ವಿ, ವಿಚ್ ಇಸ್ ವೆರಿ ಗುಡ್. ಬಟ್ ನೋಬಡಿ ಈಸ್ ಲುಕಿಂಗ್ ಇನ್ ಟು ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್. ಆ ಇನ್ನರ್ ಎನ್ವೈರನ್ಮೆಂಟ್ ನ ಇಂಪ್ರೂವ್ ಮಾಡೋಂಥದ್ದು ಈ ಶ್ಲೋಕಗಳು. ಹಾಗಾಗಿ ಅಪ್ಪ ಅಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಕೊಡ್ಲೇಬೇಕು. ಬಟ್ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರೋ ಕಾರಣ, ಮೋಸ್ಟ್ ಆಫ್ ದ ಕೇಸಸ್ ಗೊತ್ತಿದ್ರು ಕರೆಕ್ಟ್ ಆಗಿ ಗೊತ್ತಿಲ್ಲ, ಅಥವಾ ಯಾವಾಗ ಏನು ಅಂತ ಗೊತ್ತಿಲ್ಲ, ಈ ತರ ಇರೋ ಸಿಚುವೇಶನ್ ಇರೋದ್ರಿಂದ ನಾವು ನಿರ್ವಾಣದ ಕಡೆಯಿಂದ ಶ್ಲೋಕ ಚಾಂಟಿಂಗ್ ವರ್ಕ್ಶಾಪ್, ನಿತ್ಯ ಪ್ರಾರ್ಥನಾ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೇನ್ ಆಗಿ
ಹ್ಮ್. 2 ಕಾಂಪೊನೆಂಟ್ಸ್ ಇದೆ. ಒಂದು ದಿನನಿತ್ಯದ ಶ್ಲೋಕಗಳು ಮತ್ತೆ ಆಯಾ ದಿನಕ್ಕೆ ಆಗುವಂತಹ ಶ್ಲೋಕಗಳನ್ನ ಹೇಳ್ಕೊಡ್ತೀವಿ. ಪ್ರೊನೌನ್ಸಿಯೇಷನ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಹ್ಮ್. ಮೀನಿಂಗ್ ಮೇಲೆ ಮತ್ತೆ ಸಿಗ್ನಿಫಿಕೆನ್ಸ್ ಮೇಲೆ ಇನ್ನ ಹೆಚ್ಚಿನ ಇಂಪಾರ್ಟೆನ್ಸ್. ಯಾಕೆ ಮಾಡ್ಬೇಕು? ಮಾಡ್ತಾನೆ ಹ್ಮ್. ಯಾಕೆ ಅಂತ ಗೊತ್ತಿರಬೇಕು. ಹ್ಮ್. ಅವಾಗ ಮನ್ಸು ಕನೆಕ್ಟ್ ಆಗೋದು ತುಂಬಾ ಈಸಿ ಆಗುತ್ತೆ. ಪ್ಲಸ್ ಇಟ್ ಈಸ್ ಅಬೌಟ್ ಸೆಟ್ಟಿಂಗ್ ಎನ್ ಇಂಟೆನ್ಷನ್ ಒಂದು. ಎರಡನೇದು ಭಕ್ತಿ ಯೋಗದ ಕಾನ್ಸೆಪ್ಟ್‌ಗಳನ್ನ ನಾವು ಫಾಲೋ ಮಾಡ್ತೀವಿ. ಟೀಚ್ ಮಾಡ್ತೀವಿ ಅದರಲ್ಲಿ. ತುಂಬಾ ಬೇಸಿಕ್ ವಿಚ್ ಕ್ಯಾನ್ ಹೆಲ್ಪ್ ಅಸ್ ವಿತ್ ಎಮೋಷನಲ್ ಅಂಡ್ ಮೆಂಟಲ್ ಹೆಲ್ತ್. ಹ್ಮ್. ಅದನ್ನ ಟೀಚ್ ಮಾಡ್ತೀವಿ. ಹ್ಮ್. ಅವ್ ಎರಡನ್ನೂ ಅಪ್ಪ ಅಮ್ಮ ಫಸ್ಟ್ ಕಲ್ತು ಹ್ಮ್. ಅವ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹ್ಮ್. ನ್ಯಾಚುರಲಿ ಆ ಎನ್ವೈರನ್ಮೆಂಟ್, ಮಕ್ಕಳು ಅಂತ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದ್ರು ಅಂದ್ರೆ ಹ್ಮ್. ನ್ಯಾಚುರಲಿ ಅವ್ರಿಗೆ ಅದ್ರ ಕಡೆ ಲೈಕಿಂಗ್ಸ್ ಹುಟ್ಟುತ್ತೆ. ಹ್ಮ್. ಅದ್ರ ಮೇಲೆ ಟ್ರಸ್ಟ್ ಬೆಳೆಯುತ್ತೆ. ಐ ಆಮ್ ನಾಟ್ ಇವನ್ ಸೇಯಿಂಗ್ ಫೇತ್, ಹ್ಮ್. ಬಿಕಾಸ್ ಟೈಮ್ಸ್ ಏನಾಗುತ್ತೆ, ಫೇತ್ ಅಂದ್ರೆ ಏನೋ ಇದೆ, ಇಲ್ದೇ ಇರೋದನ್ನ ಇದೆ ಅಂತ ಅನ್ಕೊಳ್ಳೋದು ಫೇತ್ ಅಂತ ಅನ್ಕೋತಾರೆ. ಬಟ್ ಹ್ಮ್. ಟ್ರಸ್ಟ್ ಈಸ್, ಇಟ್ ಈಸ್ ಆಕ್ಚುಲಿ ದೇರ್ ಅಂಡ್ ಯು ಟ್ರಸ್ಟ್ ಇಟ್ ಅಂಡ್ ಯು ಮೂವ್ ಅಹೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ಥ್ರೂ ಅನುಷ್ಠಾನ. ಹ್ಮ್. ಆ ಥರ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಅವ್ರು ಬೆಳೆದಾಗ ಅವ್ರಿಗೆ ಆ ಟ್ರಸ್ಟ್ ಬರುತ್ತೆ ಅಂಡ್ ಡೌಟ್ಸ್ ಕಡಿಮೆ ಆಗುತ್ತೆ. ಹ್ಮ್. ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸನಾತನ ಧರ್ಮ. ಧರ್ಮವನ್ನ ಸರ್ವೈವ್ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ. ಧರ್ಮ ನೋಸ್ ಹೌ ಟು ಸರ್ವೈವ್. ಹ್ಮ್. ಬಟ್ ನಾವು ಅದರಿಂದ ಬೆನಿಫಿಟ್ ತಗೋಬೇಕು ಅಂದ್ರೆ ನಾವು ಅದರಲ್ಲಿ ಬದುಕ್ತಾ ಇರಬೇಕು, ಆ ಧರ್ಮದಲ್ಲಿ. ಯಾಕೆಂದ್ರೆ ಐ ಆಮ್ ಸೇಯಿಂಗ್ ಧರ್ಮ ನೋಸ್ ಹೌ ಟು ಸರ್ವೈವ್ ಬಿಕಾಸ್ ಎಷ್ಟು ವರ್ಷಗಳ ಇತಿಹಾಸ ಇದೆ ಇನ್ವೇಷನ್ದು, ಬಟ್ ಇಟ್ ಇಸ್ ಸ್ಟಿಲ್ ಸ್ಟ್ಯಾಂಡಿಂಗ್ ವೆರಿ ಸ್ಟ್ರಾಂಗ್. ಹೌದು. ಅಂಡ್ ಐ ಫೀಲ್ ಲೈಕ್ ಅಫ್ಕೋರ್ಸ್ ಧರ್ಮಕ್ಕೆ ಅದರದ್ದೇ ಒಂದು ಕಾನ್ಶಿಯಸ್ನೆಸ್ ಇದೆ. ಬಟ್ ಯಾವಾಗ ಇನ್ವೇಷನ್ ಆಯ್ತು ಅವಾಗ ಅಭ್ಯಾಸ ಅದನ್ನ ಬದುಕ್ತಿದ್ದವ್ರ ಸಂಖ್ಯೆ ಜಾಸ್ತಿ ಇತ್ತು. ಇವಾಗ ಹಂಗೆ ಇನ್ವೇಷನ್ ಆಗ್ಲಿ ಎಲ್ಲ ಬಿಟ್ಬಿಟ್ಟು ಕೂತ್ ಬಿಡ್ತೀವಿ ನಾವು. ಯಾಕೆಂದ್ರೆ ನಾವು ಅಭ್ಯಾಸದಲ್ಲಿ ಇಲ್ಲ, ಅದು ಬರೀ ಮಾತಲ್ಲಿದೆ, ನಾನೊಬ್ಳು ಸನಾತನಿ, ಒಬ್ಬ ಸನಾತನಿ ಅಂತ. ಲೈಫಲ್ಲಿ ಅದಿಲ್ಲ. ಸೊ ಇಟ್ ಈಸ್ ನಾಟ್ ಇನ್ ಅವರ್ ಬ್ಲಡ್, ಇಟ್ ಈಸ್ ಇನ್ ಅವರ್ ಟಂಗ್ ಇವಾಗ. ಸೊ ಅದು ಚೇಂಜ್ ಆಗ್ಬೇಕು ಅಂದ್ರೆ, ಯಾಕೆಂದ್ರೆ ಧರ್ಮವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮದೇ ಮನಸ್ಸು ಸ್ಥಿತಿ ಚೇಂಜ್ ಹಾಕೊಂಡು ಹೋಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಕ್ವಾಲಿಟಿ ಇಂಪ್ರೂವ್ ಹಾಕೊಂಡು ಹೋಗುತ್ತೆ. ಸೊ ಮಕ್ಕಳಿಗೆ ಸಣ್ಣಲ್ಲಿಂದಾನೇ ಅದೊಂದು ನೇಚರಲ್ ಅವ್ರು ಬೆಳೆದ್ರು ಅಂದ್ರೆ ಹೇಳ್ಕೊಡ್ಬೇಕು ಅಂತಾನೂ ಇಲ್ಲ, ಅವರೇ ಕಲ್ತ್ ಬಿಡ್ತಾರೆ. ಬಟ್ ಹೇಳ್ಕೊಟ್ರೆ ಕರೆಕ್ಟ್ ಆಗಿ ಕಲಿತಾರೆ ಅಷ್ಟೇ. ಹಾಗಾಗಿ ಫಸ್ಟ್ ಪೇರೆಂಟ್ಸ್ ಕಲ್ತು ಆಮೇಲೆ ಮಕ್ಕಳಿಗೆ. ಅದಕ್ಕೆ ಸಂಸ್ಕಾರ ಅಂದ್ರೆ ಮನಸ್ಸನ್ನ ಮೋಲ್ಡ್ ಮಾಡೋದು. ಇಟ್ಸ್ ನಾಟ್ ಮನಸ್ಸನ್ನ ಹೆಂಗ್ ಮಾಡ್ತಾರೆ, ಎಂತ ಹೇಳ್ತಾರೆ, ಬ್ರೈನ್ ವಾಶ್ ಮಾಡೋದಲ್ಲ, ಮೋಲ್ಡ್ ಮಾಡೋದು. ಯಾಕೆಂದ್ರೆ ದೊಡ್ಡವರಾದ್ಮೇಲೆ ದೇ ವಿಲ್ ಹ್ಯಾವ್ ಅ ಚಾಯ್ಸ್. ಹೌದು. ಬ್ರೈನ್ ವಾಶ್ ಇಸ್ ಡಿಫ್ರೆಂಟ್ ಫ್ರಮ್ ಮೋಲ್ಡಿಂಗ್ ದ ಮೈಂಡ್. ಸಂಸ್ಕಾರ ವಿಲ್ ಮೋಲ್ಡ್ ದೇರ್ ಮೈಂಡ್ to an extent that they will have an intellect which can make the right choice for them when they grow up. ಅದರ ಇಂಟೆನ್ಷನ್, ಸಂಸ್ಕಾರದ ಇಂಟೆನ್ಷನ್ನೇ ಅದು. ಸೊ ಅದನ್ನ ಇಟ್ಕೊಂಡು ಇದನ್ನೆಲ್ಲ ಹೇಳ್ಕೊಡ್ಬೇಕು ಅಂತ. ಸೊ ಈಗ ನಿರ್ವಾಣ ಅಕಾಡೆಮಿ ಮೂಲಕ ತಾವೆಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂದ್ರೆ, ಈ ಶ್ಲೋಕ ಕಲ್ಸೋದಾಗ್ಲಿ ಅಥವಾ ಅದರ ಅರ್ಥ ತಿಳಿಸೋದಾಗ್ಲಿ, ಇವಾಗಿನ ಜನರೇಷನ್ಗೆ ಇದೆಲ್ಲ ಏನು ಗೊತ್ತಿಲ್ಲ, ಅದನ್ನ ತಿಳಿಸೋ ಕೆಲಸ ಮಾಡ್ತಿದ್ದೀರಾ. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು, ಏನ್ ಮಾಡ್ತಿದ್ದೀರಾ ಇದ್ರ ಮೂಲಕ? ನೆಕ್ಸ್ಟ್ ಫೆಬ್ರವರಿ 15th ಆನ್ವರ್ಡ್ಸ್ ಶಿವೋಪಾಸನ ಇದೆ. ಓಕೆ. ವೇರ್ ಶಿವಸ್ತೋತ್ರಗಳ 3 ಶಿವಸ್ತೋತ್ರಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಪ್ಲಸ್ ಶಿವನ ಎಲಿಮೆಂಟ್ಸ್, ಶಿವಲಿಂಗ, ಬಿಲ್ವ, ರುದ್ರಾಕ್ಷ, ಮತ್ತೆ ಶಿವನ ಬೇರೆ ಬೇರೆ ರೂಪಗಳೇನಿದಾವೆ ಅದರ ಅರ್ಥ, ಏನ್ ಅರ್ಥ ಗೊತ್ತಿಲ್ಲ, ಹೆಸರು ಗೊತ್ತು, ಇಷ್ಟ ಕನೆಕ್ಟ್ ಆಗುತ್ತೆ, ಬಟ್ ಯಾಕೆ ಅಂತ ಗೊತ್ತಿದ್ದಾಗ ಇನ್ನಷ್ಟು, ಎಸ್ಪೆಷಲಿ ಫಾರ್ ದ ಜನರೇಷನ್, ಇವಾಗಿನ ಜನರೇಷನ್ ಇನ್ಕ್ಲೂಡಿಂಗ್ ಅವರ್ ಲೈಕ್ ಪೇರೆಂಟ್ಸ್, ಇವಾಗಿನ ಪೇರೆಂಟ್ಸ್ ಅಂಡ್ ದೇರ್ ಚಿಲ್ಡ್ರನ್, ಯಾಕೆ ಅಂತ ಗೊತ್ತಾದ್ರೆ ರಿಲೇಟ್ ಆಗೋದು ಬೇಗ. ಇಟ್ಸ್ ಬಿಕಾಸ್ ಟ್ರಸ್ಟ್ ಫ್ಯಾಕ್ಟರ್ ಅಥವಾ ಫೇತ್ ಕಮ್ಸ್. ಫೇತ್ ಅನ್ನೋದು ಇವಾಗ ಕಡಿಮೆ, ಲಾಜಿಕಲ್ ಥಿಂಕಿಂಗ್ ತುಂಬಾ ಜಾಸ್ತಿ ಆಗಿದೆ. ಯಾಕೆ ಮಾಡ್ಬೇಕು ಅಂತಾನೆ ಫಸ್ಟ್ ಬರೋದು. ಅದಕ್ಕೆ ಗೊತ್ತಿರಬೇಕು. ಅಂಡ್ ಆಲ್ ಯಾಕೆ ವಿಲ್ ಲೈಕ್ ಲ್ಯಾಬೊರೇಟರಿಲಿ ಪ್ರೂವ್ ಮಾಡಿರೋ ಆನ್ಸರ್ ಅಷ್ಟೇ ಆನ್ಸರ್ ಅಂತ ಕನ್ಸಿಡರ್ ಮಾಡಬಾರದು. ಅದಷ್ಟೇ ಲಾಜಿಕಲ್ ಥಿಂಕಿಂಗ್ ಆಗೋದಿಲ್ಲ. ದೆರ್ ಇಸ್ ಅ ಲಾಜಿಕ್ ಬಿಯಾಂಡ್ ವಾಟ್ ದಿಸ್ ಮೈಂಡ್ ಅಂಡರ್ಸ್ಟ್ಯಾಂಡ್ಸ್ ಅಟ್ ದ ಮೊಮೆಂಟ್. ಆ ಲಾಜಿಕ್ ಅನ್ನು ನೋಡ್ಬೇಕು ಅಂದ್ರೆ ಸಿಗ್ನಿಫಿಕೆನ್ಸ್ ಅರ್ಥ ಮಾಡ್ಕೋಬೇಕು. ಸೊ ಆ ಕಾರಣಕ್ಕೆ ನಾವು ನಾಲೆಡ್ಜ್ ಸೆಷನ್ ಇಡ್ತೀವಿ ಎಲ್ಲದರಲ್ಲೂ. ನಮ್ಮ ಯೋಗ ಥೆರಪಿ ವರ್ಕ್ಶಾಪ್ಗಳಲ್ಲೂ ಇರ್ಬೋದು ಅಥವಾ ಶ್ಲೋಕ ಸ್ತೋತ್ರ ವರ್ಕ್ಶಾಪ್ಗಳಲ್ಲೂ ಇರ್ಬೋದು, ನಾಲೆಡ್ಜ್ ಸೆಷನ್ ಇಡ್ತೀವಿ. ವೇರ್ ವಿ ಮೋಸ್ಟ್ಲಿ ಎಕ್ಸ್ಪ್ಲೋರ್ ದ ವಾಟ್ ಆಸ್ ಮಚ್ ಆಸ್ ಪಾಸಿಬಲ್ ಸೈಂಟಿಫಿಕ್ ಇದರಿಂದ. ಅಂಡ್ ಆಲ್ಸೋ ನಮ್ದು ಸನಾತನ ಧರ್ಮ ಏನನ್ನ ಆಕ್ಚುಲಿ ಏನಕ್ಕೆ ಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋ ಒಂದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಅದು ಫೆಬ್ರವರಿಲಿ ಬರ್ತಾ ಇದೆ. ನಾವು ಶಿವನ್ ಸ್ತೋತ್ರವನ್ನೇ ಯಾಕೆ ತಗೊಂಡ್ವಿ ಅಂದ್ರೆ, ರೀಸೆಂಟ್ ಆಗಿ ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಯ್ತು ಶಿವಲಿಂಗದ ಬಗ್ಗೆ. ಅಂಡ್ ವಿ ಸಾ ದಟ್ ತುಂಬಾ ಸನಾತನಿ ಮನಸ್ಸುಗಳು ಕನ್ಫ್ಯೂಷನ್ ಬಂದ್ಬಿಟ್ವು.
ಸಮ್ ಆಫ್ ದೆಮ್ ಮೈಟ್ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್ ಆಲ್ಸೋ. ಹೌದು, ಹಿಂಗೆ ಇದಕ್ಕೆ ಆಗಿರೋದು, ಇದೇ ಇರೋದು, ಅದಕ್ಕೆ ಬೇರೆ ಏನು ಮೀನಿಂಗ್ ಇಲ್ಲ ಅನ್ನೋ ಆ್ಯಂಡ್ ಇಟ್ ವಾಸ್ ವೆರಿ ಪೇನ್ಫುಲ್. ಯಾರೋ ಅರ್ಧ ಹಾಫ್ ಬೇಕ್ಡ್ ನಾಲೆಜ್ ಇರೋರು ಅದನ್ನ ಪ್ರೆಸೆಂಟ್ ಮಾಡಿ ಅದನ್ನ ಇವ್ರು ಕಲ್ತು ಹೌದು ಅಂತ ನಂಬಿ ಒರಿಜಿನಲ್ ಇದನ್ನ ಬಿಟ್ಬಿಡೋದು, ಎಂಟೈರ್ ಜನ್ರೇಷನ್ ಅದು ಮಾಡಿದಾಗ ಆ ಥರ ಒಂದು ಕಲ್ಚರೇ ಲಾಸ್ಟ್ ಆಗ್ಬಿಡುತ್ತೆ, ಕಳೆದೋಗ್ಬಿಡುತ್ತೆ ಹೌದು. ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಅದೊಂದು ಪ್ರೇರಣೆ ಸಿಕ್ತು ನಮಗೆ. ಡೆಫಿನೆಟ್ಲಿ ಇಟ್ ಈಸ್ ದೇವರೇ ಕೊಟ್ಟಿರುವಂಥ ಪ್ರೇರಣೆ. ಸೊ ಶಿವನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. 2ನೇ ಬ್ಯಾಚ್ ಆಗುತ್ತೆ. ನೆಕ್ಸ್ಟು ರಾಮರಕ್ಷಾ ಸ್ತೋತ್ರ ಮಾಡಬೇಕು ಅಂತಿದ್ದೀವಿ. ಸೆಪ್ಟೆಂಬರಲ್ಲಿ ಲಲಿತಾ ಸಹಸ್ರನಾಮ, ವಿಚ್ ಇಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್. ಸೆಪ್ಟೆಂಬರಲ್ಲಿ ಲಲಿತಾ ಸಹಸ್ರನಾಮ ಕೋರ್ಸ್ ಇದೆ. ನಾಟ್ ಜಸ್ಟ್ ಚಾಂಟಿಂಗ್, ಅವಳ ಒಂದೊಂದು ಹೆಸರಿನ ಹಿಂದ್ಗಡೆ ಇರೋ ಅರ್ಥ, ಅದರ ಸಿಗ್ನಿಫಿಕೆನ್ಸು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಂಥ ಒಂದು ಮಂತ್ ಲಾಂಗ್ ಕೋರ್ಸ್ ಅದು. ಸದ್ಯಕ್ಕೆ ಇವು ಅಪಾರ್ಟ್ ಫ್ರಮ್ ದೀಸ್ ವಿ ವಿಲ್ ಬಿ ಲಾಂಚಿಂಗ್ ಪ್ರೀ ರೆಕಾರ್ಡೆಡ್ ಕೋರ್ಸ್ಗಳು. ಯಾರಿಗೆ ಕೆಲವೊಂದು ಸ್ತೋತ್ರಗಳನ್ನ ಲೈವ್ ಮಾಡಿ ಲೈವಲ್ಲಿ ಬಂದು ಅಭ್ಯಾಸ ಮಾಡುವಷ್ಟು ಪೇಷನ್ಸ್ ಇಲ್ಲ ನನಗೇನು. ಲಲಿತಾ ಸಹಸ್ರನಾಮ ಎಲ್ರಿಗೂ ತುಂಬಾ ಇಂಪಾರ್ಟೆನ್ಸ್ ಅನ್ಸುತ್ತೆ. ಸಣ್ಣ ಪುಟ್ಟ ಸ್ತೋತ್ರಗಳು ಅಯ್ಯೋ ಅದನ್ನ ಯಾರು ಇಷ್ಟೆಲ್ಲ ಡೀಟೇಲ್ ಆಗಿ ಕಲಿತಾರೆ, ಟೈಮ್ ಇಲ್ಲ ಅಂತ ಅನ್ಸೋರಿಗೆ ಕೂಡ ವಿ ವಾಂಟ್ ಟು ಕ್ಯಾಟರ್ ಸೊ ದಟ್ ದೇ ಕ್ಯಾನ್ ಲರ್ನ್ ಅಟ್ ದೇರ್ ಓನ್ ಕನ್ವೀನಿಯನ್ಸ್. ಅಂಥವ್ರಿಗೆ ನಾವು ಬೇರೆ ಬೇರೆ ಕೋರ್ಸ್ಗಳನ್ನ ಪ್ರೀ ರೆಕಾರ್ಡೆಡ್ ಕೋರ್ಸ್ಗಳಾಗಿ ಮೊದಲೇ ರೆಕಾರ್ಡ್ ಮಾಡಿ ಅವ್ರ ಟೈಮಲ್ಲಿ ನಾವು ನೋಡ್ಕೊಂಡು ಹೋಗ್ಬೋದು, ಆ ಥರ ಮಾಡ್ತಾ ಇದೀವಿ. ಅದನ್ನು ರಿಲೀಸ್ ಮಾಡ್ತಾ ಇದೀವಿ. ಓಕೆ, ಈ ವರ್ಷಕ್ಕೆ ದೀಸ್ ಆರ್ ದ ಪ್ಲಾನ್ಸ್ ಫ್ರಮ್ ನಿರ್ವಾಣ. ವೆರಿ ನೈಸ್. ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ಗೆ, ನೀವು ಮಾಡ್ತಿರೋಂಥ ಎಲ್ಲ ಈ ಒಳ್ಳೆ ಕೆಲಸಗಳಿಗೆ ನಮ್ಮ ಕಡೆಯಿಂದ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಟೈಮ್ ಕೊಟ್ಟು ನಿರ್ವಾಣ ಅಕಾಡೆಮಿ ಕಡೆಯಿಂದ ಬಂದು ನಮ್ಗೆ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ, ಶ್ಲೋಕಗಳ ಅರ್ಥಗಳು, ಶ್ಲೋಕ ಹೇಗೆ ಹೇಳ್ಕೊಳ್ಬೇಕು ಇಂದ ಅಂದ್ರೆ ಎಷ್ಟೊಂದು ವೈಡ್ ಟಾಪಿಕ್ಸ್ನ ಟಚ್ ಮಾಡಿದ್ವಿ ಇವತ್ತು. ಇದೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು. ಐ ರಿಯಲಿ ಹೋಪ್ ವಿ ಹ್ಯಾವ್ ಗಿವನ್ ವಿ ಹ್ಯಾವ್ ಮೇಡ್ ಜಸ್ಟಿಸ್ ಟು ನಿಮ್ದು ಏನು ಇಂಟೆನ್ಷನ್ ಇತ್ತು ಈ ಪಾಡ್ಕಾಸ್ಟ್ ಮೂಲಕ ನಾವು ಜಸ್ಟಿಸ್ ಮಾಡಿದ್ದೀವಿ. ಆ್ಯಂಡ್ ದೆರ್ ಇಸ್ ಅ ಲಾಟ್ ಟು ಟೇಕ್ ಹೋಮ್. ಜನರು ನೋಡಿ ಅದನ್ನು ಕಲಿತಾರೆ ಅಂತ ನಾವು ಬಯಸ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಕಡೆಯಿಂದ ಒಂದು ಸಣ್ಣ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತಾ? ಮುಂದೆ ಯಾರ ಸಂದರ್ಶನವನ್ನ ನಾ ಮಾಡ್ಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.